ಪ್ರಾಣೇಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಪ್ರಮೇಯ ಬರೋದಿಲ್ಲ. ಆದರೂ ನೀನೇನೋ ಹುಬ್ಳಿ ಕನ್ನಡ ಮಾತಾಡಬೇಕು ಅಂತೆಲ್ಲ ಹೋಗಿ ನೀನು ಇಂಟ್ರೊಡ್ಯೂಸ್ ಮಾಡಿಕೊಡು ಪರವಾಗಿಲ್ಲ ಅಂತ ಪರ್ಮಿಷನ್ ಕೊಟ್ಟರು. ಅದಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ. ಪ್ರಾಣೇಶ್ ಅವ್ರನ್ನ ಗೊತ್ತಿಲ್ದವ್ರು ಯಾರ್ರೀ? ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಆದರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ಅಂತ ಫಾರ್ಮ್ಯಾಲಿಟಿಗೆ ಅಂತ ಬಂದಾಗ ನಾನನ್ನಿ ಅವ್ರನ್ನ ಹೆಂಗೆ ಹೇಳ್ಬೋದು ಅಂತಂದರೆ, ಮೆಜಾರಿಟಿ ಗೊತ್ತಿರೋದೇನಂತಂದರೆ ಇವ್ರು ಭಾಳ ಹಾಸ್ಯಪ್ರಿಯರು. ಹಾಸ್ಯ ಅನ್ನೋದೊಂದನ್ನು ಹಾಸ್ಯ ಸಂಜೆ ಅಂತ ಉದ್ಭವ ಆಗಿದ್ದೆ ಪ್ರಾಣೇಶ್ರವರಿಂದ ಅಂತೆಲ್ಲ ನಮ್ಮಲ್ಲಿದೆ ಪ್ರತೀತಿ. ಆದರೆ ನಾನು ಆ್ಯಸ್ ಎ ಡಾಕ್ಟರ್ ಏನು ಹೇಳ್ತೀನಿ ಅಂದರೆ, ಹಾಸ್ಯ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದು ಹಾಸ್ಯ ಸಂಜೆಗಳು ಬಂದಿಂದ ಗೊತ್ತಾಗಿದೆ. ಇಟ್ ಈಸ್ ಸೆಡ್ ದ್ಯಾಟ್ the success of a stand-up comedian is directly proportional to the sadness in the society. ಸೊ ನಾವು ಹುಡುಕಬೇಕಾಗತ್ತೆ ಎಲ್ಲಿ ನಾವು ನಗುಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಇವರು ನಮ್ಮ ಮುಂದೆ ಬಂದಿರೋದು ನಮ್ಗೆ ಭಾಳ ಖುಷಿ ಕೊಟ್ಟಿದೆ. ಇವತ್ತು ಶೇಖರ್ ಅವ್ರು ಹೇಳ್ದಂಗೆ ಅವರು ಒಂದು ಮುಖಾನ ನಾವು ಮೀಡಿಯಾದಾಗ ನೋಡ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ, ಎಲ್ಲ ಕಡೆ ನೋಡಿರ್ತೀರಿ. ಆದರೆ ಅವರು ಸದಭಿರುಚಿಯ ಸಾಹಿತ್ಯ ಅಭಿಮಾನಿ, ಅದರಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿರೋರು ಅನ್ನೋ ಇನ್ನೊಂದು ಮುಖಾನ ಇವತ್ತು ನಮಗೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಆದರೆ ಅದೇ ನವಿರ ಹಾಸ್ಯದಲ್ಲಿ. ಹಾಗಾಗಿ ನನಗಿವತ್ತು ಅವ್ರನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಡ್ಬೇಕು ಅಂತಂದರೆ, ನಾನು ಹೇಳಿದ್ನಲ್ರಿ ಇದು ಫಾರ್ಮ್ಯಾಲಿಟಿ. ಕೊಪ್ಪಳದ ಕಡೆಯವರು ಕರೆಕ್ಟ್ ಅಲ್ರಿ ಸರ್? ಹಾಂ, ನಾನು ಇದನ್ನು ಬರೆದಿಟ್ಟಿರೋದನ್ನು ನೋಡಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಿವತ್ತು. ಎದಕ್ಕಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ ಮತ್ತೆ ಹೇಳೋದು, ಹೌದಲ್ರಿ? ಹಾಗಾಗಿ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಗಂಗಾವತಿ ಪ್ರಾಣೇಶ್ ಅವರು ಹಾಸ್ಯ ಸಂಜೆಯ ಅಭಿಜಾತ್ರಂತಲೇ ಹೇಳಬೇಕು. ಅವ್ರನ್ನ ನಿಮ್ಮ ಮುಂದೆಲ್ಲ ಕರೆಯೋಕೆ ಭಾಳ ಸಂತೋಷ ಆಕೈತಿ. ಸರ್, ದಯವಿಟ್ಟು ಬನ್ನಿ, ನಿಮ್ಮ ಹಾಸ್ಯದ ಹೋನಲ್ಲಿ ಮತ್ತೆ ಹರಿಸ್ರಿ. ನಮಸ್ಕಾರ. ನನಗೆ ಇವತ್ತಿನ ಕಾರ್ಯಕ್ರಮ ಬಹಳ ಹೊಸದು. ಮೊದಲೇ ಹೊಸದು ಏನು ಅಂದರೆ, ಸ್ಟೇಜ್ ಮೇಲೆ ನನಗೊಂದೇ ಚೇರ್ ಇರೋದು ಇದು ನಾನು ಕಂಡ ಮೊಟ್ಟ ಮೊದಲ ಆಶ್ಚರ್ಯ. ಯಾಕಂದರೆ ನನ್ನ ಎಲ್ಲ ಸಭೆಗಳಲ್ಲಿ 60-70 ಚೇರ್ ಇರ್ತಾವೆ ಮೇಲೆ. ನಾನು ಎಲ್ಲೋ ಒಂದು ಕಡೆ ಕೂತಿರ್ತೀನಿ. ಇತ್ತೀಚೆಗೆ ಹಾಸ್ಯ ಸಂಜೆಗಳನ್ನು ಹೇಗೆ ಏರ್ಪಡಿಸ್ತಿದ್ದಾರೆ ಅಂದರೆ, ಜನರನ್ನು ಸೇರಿಸೋದಕ್ಕೆ ಏರ್ಪಡಿಸ್ತಿದ್ದಾರೆ. ಯಾರೋ ರಾಜಕಾರಣಿಗೆ ಸನ್ಮಾನನೋ, ಕಾರ್ಪೊರೇಟ್ರಿಗೆ ಸನ್ಮಾನನೋ, ಅಥವಾ ಜೈಲಿನಿಂದ ಬಂದಂಥ ಯಾರಾದರೂ ಧುರೀಣರಿಗೆ ಮತ್ತೆ ಮರುಹುಟ್ಟು ಕೊಡೋದಕ್ಕೆ ನಮ್ಮನ್ನು ಬಳಸ್ಕೊಳ್ತಿರ್ತಾರೆ. ಪ್ರಾಣೇಶ್ ಹಾಸ್ಯ ಸಂಜೆ ಅಂತ ಕರೆದು ಅವ್ರು ಮಾತಾಡ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವ್ರು ಮಾತಾಡ್ತಾರೆ. ಈಗ ಮೊದಲಿಗೆ ಅಣ್ಣ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ, ಅಣ್ಣನನ್ನು ಅಭಿನಂದಿಸೋಣ ಅಂತೆಲ್ಲ ಹೇಳಿ ನಮ್ಮನ್ನು ಬಳಸ್ಕೊಳ್ಳೋಂಥದ್ದು ನೋಡಿ ಭಾಳ ಖೇದ ಆಗ್ತೈತೆ ನಮಗೆ. ಹೆಂಗೆ ನಾವು ಬಳಕೆ ಆಗ್ತಿದ್ದೀವಲ್ಲಪ್ಪ, ಇದು ಏನಿದು ಹಾಸ್ಯಕ್ಕೆ ಈ ಗತಿ ಬಂತ? ನಾವು ಯಾವುದೋ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ ಇದನ್ನು, ಹೀಗಾಯ್ತಲ್ಲ ಅಂತ. ಆದರೆ ಒಂದು ಸಂತೋಷ, ಒಂದು ಸಿಮಿಲಾರಿಟಿ ಏನು ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕಂದರೆ, ಅಲ್ಲೂ ನನ್ನನ್ನು ಜನ ಸೇರಿಸೋದಕ್ಕೆ ಬಳಸ್ಕೊಂಡ್ರು. ನಾನು ಉದಯ್ ಶಂಕರ್ ಅವ್ರ ಜೊತೆ ಫೋನ್ ಆಗಿದೆ, ಸರ್ ನಿಮ್ಮದೇ ಫಸ್ಟ್ ಸರ್ ಅಂದರೆ ಜನ ಬರೋವರೆಗೂ ಮಾತಾಡ್ಬೇಕೇನು ಸರ್ ನಾನು ಅಂತ ಕೇಳಿದ್ದೆ ಅವ್ರನ್ನ ನಾನು. ಇಲ್ಲ ಸರ್, ಇಲ್ಲಿ ಕರೆಕ್ಟ್ ಟೈಮಿಗೆಲ್ಲ ಬರ್ತಾರೆ ಅಂತ ಹೇಳಿದ್ರು. ಬಂದಿದ್ದಾರೆ, ಆದರೆ ಇನ್ನು ಮುಂದೆ ಬರುವಷ್ಟು ಬಂದಿಲ್ಲ. ಅದು ಭಾಳ ಪ್ರಮುಖ ಅಂಶ. ಆದರೂ ತುಂಬಿದೆ ಹಾಲು, ಸಂತೋಷ. ಈ ಸಭೆಯಲ್ಲಿ ಮಾತಾಡೋದಕ್ಕೆ ನಿಜಕ್ಕೆ ಹೇಳ್ಬೇಕಾದ್ರೆ ನನ್ನ ಹತ್ರ ವಿಷಯನೇ ಇಲ್ಲ. ನಾನು ಅದೇ ಉದಯ್ ಶಂಕರ್ ಹತ್ರ ಮಾತಾಡೋದು, ಇಲ್ಲ ಸರ್ ನೀವು ನಿಮ್ಮ ಭಾಷೆಯಲ್ಲೇ ಮಾತಾಡಬೇಕು, ನೀವು ಹಾಸ್ಯನೇ ಬೇಕು ನಮಗೆ, ಕೃಷ್ಣೇಗೌಡರು ಹಾಗೆ ಮಾಡಿದರು ಅಂತೆಲ್ಲ ಹೇಳಿದರು. ಸೊ ಮೈಸೂರು ಭಾಳ ಪ್ರಜ್ಞಾವಂತ ಪ್ರೇಕ್ಷಕರ್ತಕ್ಕಂಥ ಸ್ಥಳ. ಈ ಕಲಾಮಂದಿರದಲ್ಲಿ ಕೇವಲ ಒಂದು 4 ದಿವಸಗಳ ಹಿಂದೆ ನಾವು ಒಂದು ಫೋಟೋಗ್ರಾಫ್ ಅಸೋಸಿಯೇಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ, ನಾವು ನಮ್ಮ ಸ್ನೇಹಿತ ಸಹ ಕಲಾವಿದ ಮಹಾಮನಿಯವರು. ಮೈಸೂರಿನಲ್ಲಿ ಏನು ಮಾಡಿದ್ರು ಜನ ಸೇರ್ತಾರೆ, ಸುಮ್ಮನೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಬೆಂಗಳೂರಿನಲ್ಲಿ ಹಿಡ್ಕೊಂಬರ್ಬೇಕು, ಆಸಕ್ತಿ ಜಾಸ್ತಿ. ಅದಕ್ಕೆ ಭೈರಪ್ಪ ಅವರು ಮೈಸೂರನ್ನ ಆರಿಸ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಫೋಟೋ ತೆಗೆಯುವಾಗಲಷ್ಟೇ ಎಷ್ಟು ಸೌಜನ್ಯ. ನಾನು ಸೆಲ್ಫಿ ಅಂದರೆ ಎಗರಿ ಬೀಳ್ತೀನಿ, ಕೋಪ ಬರ್ತದೆ. ಆದರೆ ಇಲ್ಲಿ ಅವ್ರು ಕೇಳೋ ವಿಧಾನಕ್ಕೆ ನಾನೇ ಹೋಗೋರನ್ನ ಕರೆದು ಬನ್ನಿ ಫೋಟೋ ತೆಗೆಸ್ಕೊಳ್ಳಿ ಅಂದೆ. ಅಂದರೆ ಅಷ್ಟು ಒಂದು ನಯವಂತಿಕೆ, ವಿನಯವಂತಿಕೆ, ಕೇಳುವಂಥ ವಿಧಾನ ಭಾಳ ಆಶ್ಚರ್ಯ ಇಲ್ಲಿ ಜನರ ಬಗ್ಗೆ. ಮೈಸೂರು ಅಂದರೆ ಅದಕ್ಕೆ ನಮ್ಗೆ ಸಂತೋಷ ಆಗ್ತದೆ.
ಯಾಕೆ ತುಂಬ ಜನ ಸರ್ ಪಾಪ ಎಷ್ಟೋ ಜನ ಹಿರಿಯರು, ನೀವು ಸೆಲ್ಫಿ ಅಂದರೆ ಬೈತೀರಾ ಸರ್, ತೆಗ್ಸ್ಕೋಬೋದಾ ಅಂತ ಹಿಂಗೆಲ್ಲ ಮುಂದಿಂತಾಗ ಅನ್ನಿಸ್ತು. ಅಯ್ಯೋ ನಾನು ಹಂಗೆ ಮಾಡಿದ್ದು ತಪ್ಪಾಯ್ತೇನೋ. ಅದು ಬೆಂಗಳೂರಿನ ದೃಷ್ಟಿಲಿ ಇಟ್ಕೊಂಡು ನಾನು ಮಾಡಿದ್ದೆ, ಇದು ಇಲ್ಲಿ ಹೀಗಾಯಿತು. ಏನಾಗ್ಬಿಡುತ್ತೆ ಅಂದರೆ ಇತ್ತೀಚೆಗೆ ಭೈರಪ್ಪ ಅವ್ರ ಥರ ಗಂಭೀರವಾಗಿರೋದು ಭಾಳ ಕಷ್ಟ. ಅದು ಹಾಸ್ಯನ ಆರಿಸ್ಕೊಂಡು ಅವ್ರ ಥರ ಗಂಭೀರವಾಗಿದ್ದರೆ ನಡೆಯಲ್ಲ. ನಾವು ಹಾಸ್ಯ ಮಾಡ್ತೀವಿ ಅಂದ ತಕ್ಷಣ ನಮ್ಮನ್ನು ಹಾಸ್ಯಗಾರರು ಅಂತ ತಿಳ್ಕೊಳ್ಳೋದಕ್ಕಿಂತ ಹಾಸ್ಯಾಸ್ಪದರು ಅಂತ ತಿಳ್ಕೊಳ್ಳೋದೇ ಜಾಸ್ತಿ. ಹೀಗಾಗಿ ಪಕ್ಕದಲ್ಲಿ ಬಂದು ನಿಂತು ಬಿಡ್ತಾರೆ. ನಾವು ಕೇಳ್ದೇ ನಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ, ನನ್ನ ಹೆಗಲ ಮೇಲೆ ಹಾಕಿ ಸಾರ್ ಅಂತಾರೆ. ಅದೆಲ್ಲ ಪ್ರಾರಂಭದ ದಿನಗಳಲ್ಲಿ ಒಬ್ಬ ಎಷ್ಟು ನನ್ನ ಹೆಗಲ ಮೇಲೆ ಕೈ ಹಾಕೊತಾರೆ, ನನ್ನ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂತೆಲ್ಲ ಹಾಕಿಬಿಟ್ಟೆ ನಾನು. ಒಂದು ಸಾರಿ ಹಾಕಿದ್ದೆ, ರಾತ್ರಿ 1 ಗಂಟೆಗೆ ಪೊಲೀಸ್ ಸ್ಟೇಷನಿಂದ ಫೋನು, ಇಲ್ಲೊಬ್ಬ ಆಸಾಮಿ ಸಿಕ್ಕಿದ್ದಾನೆ ಸರ್, ಅವ್ನ ಹೆಗಲ ಮೇಲೆ ನೀವು ಕೈ ಹಾಕಿದ್ದೀರಾ, ಸ್ವಲ್ಪ ಸ್ಟೇಷನಿಗೆ ಬನ್ನಿ, ಅವನು ಮೊಬೈಲ್ನಲ್ಲಿ ನೀವು ಫೋಟೋ ತೋರಿಸ್ತಿದ್ದಾನೆ. ಹೋಗಿ ನೋಡಿದ್ರೆ ಅವ್ನು ಯಾವನೋ ಏನೋ ಪಿಕ್ ಪಾಕೆಟ್ರು. ಬಂದು ಇವನು ಪರಿಚಯ ಏನು ಸರ್? ಇಲ್ಲ ಸರ್, ಯಾರೋ ಏನೋ ನಾನು ಸೆಲ್ಫಿ ತೆಗ್ಸ್ಕೊಂಡಿದ್ದಾನೆ, ಕೈ ಹಾಕಬೇಡಿ ಸರ್ ಇನ್ಮೇಲೆ. ಮಧ್ಯೆ ಈ ಥರ ಏನಾದ್ರು ಒಂದು ಪೈಪ್ ಮಾಡಿ ಹಿಂಗೆ ಸ್ಟ್ರೆಂತ್ ಬಿಟ್ಟು ಆ ಥರ ಪೈಪ್ ಇಟ್ಕೊಂಡು ತೆಗೆಸ್ಕೊಳ್ಳಿ ಇನ್ಮೇಲೆ ನೀವು, ಈ ಥರ ಎಲ್ಲ. ಅವತ್ತಿಂದ ನನಗೆ ಸೆಲ್ಫಿಗಳ ಬಗ್ಗೆ ಭಯ ಹುಟ್ಟಿತು ಸ್ನೇಹಿತರೆ. ಗೋವಾದಿಂದ ಬರ್ತಿರ್ತಾರೆ, ಗೋವಾದಲ್ಲಿ ಗೀರೆಲ್ಲ ಚೀಪ್ ಅಂತೆ, ಸ್ವಲ್ಪ ಜಾಸ್ತಿ ತರ್ತಿರ್ತಾರೆ. ಟೋಲಲ್ಲಿ ಹಿಡಿತಾರೆ ಅವ್ರನ್ನ. ಏನಿದು ಯಾರು ಎಷ್ಟು ಹೋಯ್ತಿದ್ರಿ, ಏನು ಬಿಲ್ ತೋರಿಸಿ ಅಂದಾಗ, ಸರ್ ಪ್ರಾಣೇಶ್ವರ್ ಫ್ರೆಂಡ್ ಸರ್ ನೋಡಿ ಇಲ್ಲಿ ನನ್ನ ಹೆಗಲ ಮೇಲೆ ಕೈ, ಈ ಥರ ಎಲ್ಲ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರು ನಮ್ಮ ಫೋಟೋನ. ಅದಕ್ಕೆ ಭಯ ಆಗಿ ನಾವು ಈಗ ಸೆಲ್ಫಿ ಅಂದರೆ ಅವ್ರ ವಯಸ್ಸು, ಅವ್ರದ್ದು ಎಲ್ಲ ಆಧಾರ್ ಕಾರ್ಡು ಅವನ್ನೆಲ್ಲ ತಗೊಂಡು ಅವನು ಸ್ಕ್ಯಾನ್ ಮಾಡಿ ತೆಗೆಸ್ಕೊಳ್ಳೋಂಥ ಕಾಲ ಬಂದರೂ ಏನು ಆಶ್ಚರ್ಯ ಇಲ್ಲ. ನಾನು ಮೋದಿಯವ್ರು ಯಾವತ್ತಾದರೂ ಸಿಕ್ಕರೆ ಇದನ್ನು ಹೇಳ್ತೀನಿ, ಸೆಲೆಬ್ರಿಟಿಗಳ ಜೊತೆ ಸೆಲ್ಫಿ ತೆಗೆಸ್ಬೇಕಾದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ನೀವು ಅಂತ. ಸ್ನೇಹಿತರೆ, ಒಂಚೂರು ವಾರ್ಮಪ್ ಮಾಡೋದಕ್ಕೆ ಹೇಳಿದೆ. ನಾನು ಇಲ್ಲಿ ಹಾಸ್ಯ ಮಾಡೋದಕ್ಕೆ ಮನಸ್ಸಾಗ್ತಾಯಿಲ್ಲ, ಆದರೆ ನನ್ನ ವೃತ್ತಿ ಅದಾದ್ದರಿಂದ ನಾನು ಮಾಡಲೇಬೇಕು. ಭೈರಪ್ಪ ಮತ್ತು ನಮ್ಮ ನಂಟು ನಮ್ಮನ್ನು ಬಾಲ್ಯಕ್ಕೆ ಒಯ್ತದೆ. ನಾನು ನನ್ನ ತಮ್ಮ, ಇಡೀ ನನ್ನ ಮನೆ ಭೈರಪ್ಪನವ್ರ ಕಾದಂಬರಿಗಳ ಪ್ರಿಯರು. ಅದ್ರಲ್ಲಿ ನಾನು ಬೀಚಿನ ಆರಿಸ್ಕೊಂಡಿದ್ದೆ, ನನ್ನ ತಮ್ಮ ಭೈರಪ್ಪನವ್ರನ್ನ ಆರಿಸ್ಕೊಂಡಿದ್ದ. ಬೀಚಿ ಇದು ಚೆನ್ನಾಗಿದೆ, ಸರಸ್ವತಿ ಸಂಹಾರ ಓದು ಅಂತ ನಾನು ನಮ್ಮ ತಮ್ಮನಿಗೆ ಕೊಟ್ಟರೆ, ನಮ್ಮ ತಮ್ಮ ನಾಯಿ ನೆರಳು ಓದು ಅಂತ ಅವ್ನು ನನಗೆ ಕೊಡೋರು. ನಾವು ಈ ಥರ ಬಟ್ಟೆ ತಿಂಡಿಗಳ ಎಕ್ಸ್ಚೇಂಜ್ಗಿಂತ ಹೆಚ್ಚಾಗಿ ಪುಸ್ತಕಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಿಡೋದು. ನನ್ನ ತಮ್ಮ ಈಗಿಲ್ಲ. ಅದು ಎಂಥ ದಿನಗಳು ಅಂದರೆ, ನಾಯಿ ನೆರಳು ಓದೋದಕ್ಕೆ ಕೊಟ್ಟು ನಾನೊಂದು ಕಾವ್ಯ ಸಂಜೆ ಅಂತ ಮಾಡ್ತಿದ್ದೆ ಪ್ರತಿ ಶನಿವಾರ. ನಾವೇ ಬುಕ್ ಕೊಡೋದು, ಓದ್ಕೊಂಬರ್ಬೇಕಾದ್ರೆ ಒಂದು ವಾರ 4 ಪ್ರತಿ ನಾಯಿ ನೆರಳು ಕೊಟ್ಟು, ತಿರ್ಗಾ ಮರು ಶನಿವಾರ ನಿಮಗೇನು ಅನ್ನಿಸ್ತು ಅಂತ ಹೇಳಬೇಕು ನಾಯಿ ನೆರಳು ಬಗ್ಗೆ. ಅಂಥ ಒಂದು ಸಣ್ಣ ನಮ್ಮ ಮನೆ ಮೇಲ್ಭಾಗದಲ್ಲೇ ಮಾಡ್ತಿದ್ವಿ ಕಾರ್ಯಕ್ರಮ. ಹಾಗೆ ನಾನು ಬೀಚಿ ಬಗ್ಗೆ ವಾದಿಸೋದು, ನಮ್ಮ ತಮ್ಮ ಭೈರಪ್ಪ ಅವ್ರ ಬಗ್ಗೆ ವಾದಿಸೋದು. ಆದರೆ ಇಬ್ಬರು ಸಾಹಿತಿಗಳ ಪರಿಚಯ ಮಾಡಿಕೊಟ್ಟು, ತನ್ಮೂಲಕ ಗಂಗಾವತಿ ನಮ್ಮ ಸ್ನೇಹಿತರಿಗೂ ಕೂಡ ಸಾಹಿತ್ಯದ ರುಚಿಯನ್ನು ನಾವು ಹಚ್ಚಿದ್ವಿ. ಈ ರಾಜ್ಕುಮಾರ್ ಅಭಿಮಾನಿ ಸಂಘ, ವಿಷ್ಣುವರ್ಧನ್ ಅಭಿಮಾನಿ ಸಂಘ ಅಂತ ಇರ್ತಾವಲ್ಲ, ಆ ಥರದ್ದು ಭೈರಪ್ಪ ಅಭಿಮಾನಿ ಸಂಘ, ಬೀಚಿ ಅಭಿಮಾನ ಸಂಘ ಅಂತ ಮಾಡ್ಕೊಂಡಿದ್ದವ್ರು ನಾವು ಆ ಕಾಲಕ್ಕೇನೆ. ಇಲ್ಲ ಲೈಟ್ ಬೇಕು ಸರ್ ನನಗೆ ಅವ್ರ ಮೇಲೆ. ಹೋಯ್ತಾ ತೆಗೆದ್ರ? ಇಲ್ಲ ನನಗೆ ಕಾಣಬೇಕು ಜನ, ದಯವಿಟ್ಟು ಹಾಕಿ. ಆಡಿಯನ್ಸ್ ಮೇಲೆ ಲೈಟ್ ಹಾಕಿ ಸರ್ ಪ್ಲೀಸ್. ಒಂದು ನಗ್ತಾರೆ ಇಲ್ಲ ಅಂತ ನೋಡೋದಕ್ಕೊಂದು, ಇನ್ನೊಂದು ಯಾರು ಎದ್ದು ಹೋಗ್ತಾರೋ ಅನ್ನೋದು ಐಡಿಯಾ ಬೇಕು ನನಗೆ. ಆಮೇಲೆ ಅವ್ರನ್ನ ನಾನು ವಿಚಾರಿಸ್ಕಾದ್ರಲ್ಲ ಮಾತಾಡಿಸ್ತೀನಿ. ಭೈರಪ್ಪನವ್ರ ಬಗ್ಗೆ ಆಗಲಿ, ಅವ್ರ ಕೃತಿಗಳ ಬಗ್ಗೆ ಆಗಲಿ ಮಾತಾಡುವಷ್ಟು ಶಕ್ತಿ, ಯೋಗ್ಯತೆ, ವಯಸ್ಸು ಯಾವುದೋ ನನಗಿಲ್ಲ. ನಾನು ಲೈಟ್ರ್ ಸೈಡ್ ಆಫ್ ದಿ ಲೈಫ್ ಅಂತಾರಲ್ಲ, ಆ ಥರ ಲೈಟ್ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡು, ಅದು ಬೀಚಿ ನನ್ನ ಮೇಲೆ ಮಾಡಿರ್ತಕ್ಕಂಥ ಪ್ರಭಾವ. ಯಾವುದನ್ನೂ ನಾನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದು ನನಗೆ ಬೀಚಿಯವ್ರ ಸಾಹಿತ್ಯದಿಂದ ಕಲಿಸಿದ್ದು. ಆದರೆ ಭೈರಪ್ಪನವ್ರ ಸಾಹಿತ್ಯ ಗಂಭೀರವಾಗಿ ಆಲೋಚಿಸೋದನ್ನು ಕಲಿಸ್ತು. ಬೀಚಿ ಸಾಹಿತ್ಯದಲ್ಲಿ ಗಂಭೀರವಾಗಿ ಆಲೋಚಿಸೋದನ್ನು ನಾನು ರೂಢಿಸ್ಕೊಂಡೆ. ಎಂಥ ಅಲ್ಲ. ಹಾಂ, ಹೀಗಾಗಿ ಇಬ್ಬರು ಸಾಹಿತಿಗಳು ನನಗೆ ಇಷ್ಟ ಆದದ ಕಾರಣ, ಇವ್ರು ಎಷ್ಟು ಗಂಭೀರವಾಗಿ ಹೇಳ್ತಾರೋ ಅದನ್ನಷ್ಟೇ ಲೈಟಾಗಿ ಬೀಚಿ ಹೇಳ್ತಾರೆ. ಬೀಚಿಯವ್ರು ಎಷ್ಟು ಲೈಟಾಗಿ ಹೇಳಿರ್ತಾರೋ ಅದನ್ನೇ ಸಮರ್ಥವಾಗಿ ಹೀಗೂ ಹೇಳ್ಬೋದು ಅಂತ ಹೇಳೋಂಥವ್ರು ಭೈರಪ್ಪ ಅವರು. ಇವರ ಸೂಕ್ತಿ ಸಂಪದ ಪುಸ್ತಕ ಇವತ್ತು ನಾನು ಆರಿಸ್ಕೊಂಡಿರೋದು, ಅದನ್ನು ಗಣೇಶ್ ಅವರು, ಶಾಂತಕುಮಾರಿಯವರು ಸಂಗ್ರಹ ಮಾಡಿರ್ತಕ್ಕಂಥ. ಅದರಲ್ಲಿ ಕೆಲವು ಕೊಟೇಶನ್ಗಳ ಮೇಲೆ ನಾನು ಸ್ವಲ್ಪ ಒಂದೆರಡು ಮಾತಾಡ್ತೀನಿ. ತಿಳಿದದ್ದನ್ನು ಸುಲಭವಾಗಿ ಹೇಳುತ್ತಾರೆ ತಿಳಿದವರು, ಜ್ಞಾನ ಕೃಪಣರು ಅಂತ. ತಿಳಿದದನ್ನು ಸುಲಭವಾಗಿ ಹೇಳೋದಿಲ್ಲ ಅವರು, ಜ್ಞಾನ ಜಿಪುಣರು ಅಂತ, ಜ್ಞಾನ ಕೃಪಣರು ಅಂತ ಕರೀತಾರೆ ಅಂತ. ಇಂಥ ಕೆಲವು ವಾಕ್ಯಗಳು ನನಗೆ ತುಂಬ ಇಷ್ಟ ಆಗ್ತದೆ.
ನಾವು ಯಾವಾಗಲೂ ನಮ್ಮ ಸಿಸ್ಟರ್ಸು, ನಮ್ಮ ತಾಯಿ ತಂದೆ, ಫ್ರೆಂಡ್ಸು ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಭೈರಪ್ಪ ಅವರು ಮೈಸೂರಲ್ಲೇ ಇದ್ದಾರೆ, ಅವ್ರನ್ನ ಯಾಕೆ ಇವತ್ತಿನವರೆಗೂ ದಸರಾ ಉದ್ಘಾಟನೆ ಕರೆದಿಲ್ಲ, ಅವ್ರು ಯಾಕೆ ಮೈಸೂರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳಲ್ಲ, ಅವ್ರಿಗೆ ಯಾಕೆ ಇಂಥ ಪ್ರಶಸ್ತಿ ಬಂದಿಲ್ಲ, ಅವ್ರನ್ನ ಯಾಕೆ ಇಂಥ ಸಿನಿಮಾದಲ್ಲಿ ತೋರಿಸಿಲ್ಲ, ಅಂಥವ್ರ ಹೆಸರನ್ನ ಯಾಕೆ ಹೇಳಲ್ಲ, ಏನಿದಂತ ರೋಷಾಭೀಷಣರಾಗ್ತೀವಿ. ಎಲ್ಲಿ ಮೈಸೂರು, ಎಲ್ಲಿ ಗಂಗಾವತಿ, ಅಲ್ಲೂ ಕೂತು ಕ್ರೋಧ ನಾವು ವ್ಯಕ್ತಪಡಿಸ್ತಿರ್ತೀವಿ. ಏನಾಗಿದೆ ನಮ್ಮ ಸರ್ಕಾರಗಳಿಗೆ, ಸಮಾಜಕ್ಕೆ, ನಮ್ಮ ಜನಗಳಿಗೆ ಅಂತೆಲ್ಲ ಅಂತ ಹೇಳಿದಾಗ ನಮಗೆ ಅವ್ರು ಬರೆದಿರ್ತಕ್ಕಂಥ ಒಂದು ಮಾತು ನನಗೆ ಜ್ಞಾಪಕ ಆಯಿತು. ಪರ್ವದಲ್ಲಿ ದ್ವೈಪಾಯನ ಹೇಳೋಂಥ ಮಾತು, ಜ್ಞಾನಾರ್ಜನೆ ಅಧ್ಯಾಪನೆಗಳಲ್ಲಿ ನಿರತರಾದವ ಯಾವ ರಾಜನ ಪ್ರಜೆಗಳೂ ಅಲ್ಲ. ಜ್ಞಾನಾರ್ಜನೆ ಅಧ್ಯಾತ್ಮಗಳಲ್ಲಿ ನಿರತರಾದವರು ಯಾವ ರಾಜನೂ ಪ್ರಜೆಗಳೂ ಅಲ್ಲ. ಅವರ ಆಶ್ರಮವು ಯಾವ ರಾಜ್ಯಕ್ಕೂ ಒಳಪಡುವುದಿಲ್ಲ. ಅವ್ರದ್ದೇ ಒಂದು ರಾಜ್ಯ. ಅವರ ರಾಜ ಅಂದರೆ ಬುಧದೇವ. ಏಕೆಂದರೆ ಸರ್ವರ ವಿದ್ಯಾಬುದ್ಧಿ ಬೆಳೆಸುವ ಅವನನ್ನು ಮಾತ್ರ ಇವರು ರಾಜನೆಂದು ಸ್ವೀಕರಿಸುತ್ತಾರೆ, ಇನ್ನುಳಿದ ರಾಜರು ಅವರಿಗೆ ರಾಜರಲ್ಲ. ನೋಡಿ, ಈ ಥರದ ವಿಚಾರಗಳನ್ನು ವ್ಯಕ್ತಿ ಮೈಗೂಡಿಸ್ಕೊಂಡಾಗ ಅವೆಲ್ಲ ಕ್ಷುಲ್ಲಕ ಅನಿಸ್ಬಿಡ್ತಂಥ ಪದವಿ ಪ್ರಶಸ್ತಿಗಳನ್ನೆಲ್ಲ. ಸ್ನೇಹಿತರು, ಇನ್ನೊಂದು ಕರ್ನಾಟಕದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ತಂತು ಪುಸ್ತಕದಲ್ಲಿ. ಸೋಂಬೇರಿಗಳು ಅಂದರೆ ನಿನ್ನ ಕನ್ನಡಿಗರು. ನಾನು ಬರ್ತೀನಿ ಮತ್ತು ನಿಮಗೊಂದು ಅಂತೀನಿ ಅಂತ ಅನ್ಕೋಬೇಡಿ. ಸೋಂಬೇರಿಗಳು ಅಂದರೆ ನಿನ್ನ ಕನ್ನಡಿಗರು. ಕೆಲಸ ಮಾಡಿ ಸಂಬಳ ತಗೊಳ್ರೆ ಎಂದರೆ ಎಷ್ಟು ದೂರ? ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ದೂರ ತಾನೆ. ಅಂದರೆ ಕರ್ನಾಟಕದವ್ರು ಊರು ಬಿಟ್ಟು ಹೋಗೋಕೆ ರೆಡಿ ಇಲ್ಲ ನಾವು. ನಮ್ಮ ಈ ಊರಿನ 5 ಸ್ಟಾರ್ ಲಾಡ್ಜ್ಗಳಲ್ಲಿ ಕನ್ನಡದಲ್ಲಿ ಮಾತಾಡೋ ರೂಮ್ ಬಾಯ್ಗಳೇ ಇಲ್ಲ ಗುಜರಾತಿಲಿ ಮಾತಾಡಬೇಕು, ಇಲ್ಲ ಹಿಂದಿಲಿ ಮಾತಾಡಬೇಕು, ಇಲ್ಲ ತಮಿಳಲ್ಲಿ ಮಾತಾಡಬೇಕು. ಮೈಸೂರಂಥ ಊರಲ್ಲಿ ಕಾಫಿ ಬೇಕು ಅಂದರೆ 0 ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಕನ್ನಡ ಬರಲ್ಲ, ಮೈಸೂರು. ಯಾಕಂದ್ರೆ ಅವ್ರು ಎಲ್ಲೆಲ್ಲಿಂದನೂ ಕರ್ಕೊಂಬರ್ತಾರೆ. ಇಲ್ಲಿ ಅವ್ರನ್ನ ಯಾಕೆ ತೊಗೊಳ್ಳಲ್ಲ ಸರ್ ನಿಮ್ಮಂತೂ? ಎಷ್ಟು ನಾವು 5 ಸ್ಟಾರ್ ಹೋಟ್ಲ್ಗಳು ಇಳ್ಕೊಂಡಿವ್ರು ಎಲ್ಲ ಹೇಳಿದರೆ ಬರಲ್ಲ ಸರ್ ಇಲ್ಲಿ ಜನ. ಇಲ್ಲಿ ನಮ್ಮ ಹೋಟ್ಲಿಂದನೇ ಮನೆಗಳಿದೆ ಕನ್ನಡಿಗರದು. ಬಂದಿದ್ರೆ ತುಂಬ ದೂರ ಆಗುತ್ತೆ ಸರ್ ನಿಮ್ಮ ಹೋಟ್ಲು, ಟರ್ನ್ ಮಾಡ್ಕೊಂಬರ್ಬೇಕು. ನಮ್ಮ ಮನೆ ಒಳಗಡೆನೇ ಅಲ್ಲೇ ವರಾಂಡದಲ್ಲಿ ಹೋಟ್ಲ್ ತೆಗಿಯೋಕ್ಕಾಗಲ್ವಾ? ಎಷ್ಟು ಅರ್ಥಪೂರ್ಣವಾದಂಥ ಮಾತು. ನಿಜವಾಗ್ಲೂ ಸೋಂಬೇರಿಗಳ್ರಿ ನಾವು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ನೋಡೋಕೆ ಕೂತ್ರೆ ನೀವು ಬೆಂಗಳೂರು, ಮೈಸೂರು ಇನ್ನೂ ಭಯನೇ. ನಮ್ಮ ಜನ ಎಲ್ಲೇ ಕೆಲಸ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ನೀವು ಇಮಿಡಿಯೇಟ್ ಹೋಗಿಬಿಡ್ತಾರೆ. ಈಗ ಇಲ್ಲೇ ಕಾರ್ಯಕ್ರಮ ಹೊರಗಡೆ ಒಂದು 2 VRL ಬಸ್ ಬರುತ್ತೆ, ನಿಮಗೆಲ್ಲ ಅನೌನ್ಸ್ ಮಾಡ್ತೀನಿ. ಇಲ್ಲಿ ಬಂದು ನಾನು ಚಡಚಣ ವಿಜಾಪುರದಲ್ಲಿ ಒಳ್ಳೆ ಇಂಜಿನಿಯರ್ ಜಾಬ್ ಇದೆ, ತಿಂಗಳಿಗೆ 2.5 ಲಕ್ಷ ಸಂಬಳ. ಯಾರು ಹೋಗ್ತೀರಿ ಅಂದರೆ ಬೆಂಗಳೂರು, ಮೈಸೂರು ಹೇಳೋದೇ ಇಲ್ಲ. ಬಿಜಾಪುರನ, ಚಡಚಣನ, ಎಲ್ಲಿ ಬರುತ್ತೆ ಚಡಚಣ ಅಂತ ಮ್ಯಾಪ್ ಹಾಕಿ ನೋಡ್ತಾರೆ. ಬೇಡ ಬಿಡ್ಕೊಂಡು ಇಲ್ಲೇ ಚೆನ್ನಾಗಿದ್ದೀವಲ್ಲ, ಇನ್ನೇ ಚಾಮುಂಡಿ ಬೆಟ್ಟ ಇದೆ, KRS ಇದೆ, ಸಾಕು. ಇದನ್ನೇ ನೀವು ಯಾವುದೋ ಹುಬ್ಬಳ್ಳಿಲೋ ಬಿಜಾಪುರದಲ್ಲೋ ಈ ಥರ ಕಾರ್ಯಕ್ರಮ ನಡೆದಾಗ ಹೊರಗಡೆ VRL ಬಸ್ ನಿಂದಿರಿಸಿ ಫ್ರೀ ಕರ್ಕೊಂಡು ಹೋಗ್ತೀವಿ ಕಂಡ್ರೆ ಮೈಸೂರಿಗೆ ಉಟ್ಟು ಬಟ್ಟೆಲ್ಲ ಹತ್ತಿ ಬಿಡ್ತಾರೆ. ನಡಿ ಹೋಗೋಣ ಆದದ್ದಾಗಲಿ, ಫ್ರೀ ಹೋಗುತ್ತಂತ ಬಸ್ಸು. ಒಂದು ಲುಂಗಿ ಏನಾದರೂ ತಗೊಳ್ಳೋ, ಲುಂಗಿ ಯಾಕಬೇಕೋ ಬೆಂಗಳೂರಿಗೆ, ಪ್ಯಾಂಟ್ ಮೇಲೆ ಸುತ್ತಾಕಿ ಅಲ್ಲೆಲ್ಲ ಫುಟ್ಪಾತ್ ಮೇಲೆ ತಿರ್ಗಾ ಬಂದ್ರೆ ಆಯಿತು. ಸ್ವಲ್ಪ ಇಷ್ಟೇ ನಮ್ಮ ಜಿಲ್ಲೆಗಳಲ್ಲೇ ವ್ಯತ್ಯಾಸ ಇದೆ. ನೀವು ಊರು ಬಿಟ್ಟು ಹೋಗಲ್ಲ, ಅವ್ರು ಊರಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಬೆಂಗಳೂರು ಅರ್ಧ ನಮ್ಮ ಉತ್ತರ ಕರ್ನಾಟಕನೇ, ನಾವಿರೋ ಏರಿಯಾ ಅಂತೂ ಬರೀ ಉತ್ತರ ಕರ್ನಾಟಕದವರೇ. ಸೊ ಈ ಮಾತುಗಳನ್ನು ಆ ತಂತು ಕಾದಂಬರಿ ನಾನು ಗಮನಿಸಿದೆ. ಒಂದು ನಿನ್ನೆ ಮಂದ್ರ ನಾಟಕವನ್ನು ಕೂಡ ನೋಡಿದ್ವಿ, ಪುಸ್ತಕನ ಓದಿದ್ದೀವಿ. ಸಂಗೀತಗಾರರ ಬಗ್ಗೆ ಅದ್ಭುತವಾದಂಥ, ನಾನು ಸ್ವಲ್ಪ ಕೊಳಲು, ತಬಲ ಹಾಡಲ್ಲ, ಧ್ವನಿ ಸರಿಯಾಗಿಲ್ಲದ ಕಾರಣ ಹಾಡಲ್ಲ, ತಬಲ ಕೊಳಲು ಬಾರಿಸ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಸಂಗೀತ ಮೇಷ್ಗಳಿಂದ ನನ್ನ ಗುರುಗಳು ಕಣ್ಣಿಲ್ಲ ಅವರಿಗೆ. ಪುಟ್ಟರಾಜ ಗವಾಯಿಗಳ ಆಶ್ರಮ, ಪಂಚಾಕ್ಷರ ಆಶ್ರಮ ಗದಗಿನ ಶಿಷ್ಯರೇ ನಮ್ಮೆಲ್ಲರ ಗುರುಗಳು ಆ ಭಾಗದಲ್ಲಿ. ಪಂಚಾಕ್ಷರ ಗವಾಯಿಗಳು ಸಂಗೀತ ಪರೀಕ್ಷೆ ವ್ಯಾಲ್ಯುವೇಟ್ರಾಗಿ ಆಯ್ಕೆಯಾಗಿದ್ದರು. ಅಲ್ಲಿ ವ್ಯಾಲ್ಯುವೇಟರ್ ಅಂದರೆ ವ್ಯಾಲ್ಯುವೇಷನ್ ಪೇಪರ್ ಮಾಡೋದಲ್ಲ, ಅವ್ರು ಕಣ್ಣಿಲ್ಲ ಅವ್ರಿಗೆ, ಕೇಳೋದಷ್ಟೇ, ಕೇಳಿ ಮಾರ್ಕ್ಸ್ ಹಾಕೋದು. ಅದೇ ತಾನೇ ಸಂಗೀತ ಪರೀಕ್ಷೆಗಳು ಆರಂಭ ಆಗಿತ್ತು, ವಿದ್ವತ್ತು ಇವೆಲ್ಲ. ಎಲ್ಲರೂ ಹಾಡ್ತಿರ್ಬೇಕಾದ್ರೆ ಪಂಚಾಕ್ಷರ ಗವಾಯಿಗಳು ಹಿರಿಯ ಗಾಯಕರು ಅಂಥೇಳಿ ಆ ಎಕ್ಸಾಮಿಗೆ ಇನ್ವಿಜಿಲೇಟರ್ ಥರ ಮಾಡಿದರು, ಎಕ್ಸಾಮಿನರ್ ಥರ ಮಾಡಿದರು. ಉಳಿದವ್ರಿಗೆಲ್ಲ ಕಣ್ಣಿತ್ತು, ಅವರೆಲ್ಲ MA ಮಾಡಿದವರು ಸಂಗೀತದಲ್ಲಿ. ಪಂಚಾಕ್ಷರ ಗವಾಯಿಗಳು ಏನಿಲ್ಲ ಪಾಪ, ಸಂಗೀತನೇ ಅವರು ವಿದ್ಯೆ ಉಸಿರು ಎಲ್ಲ. ಸಂಗೀತಗಾರ ಹಾಡ್ತಿರ್ಬೇಕಾದ್ರೆ ಇವರೆಲ್ಲ ಎಕ್ಸಾಮಿನರ್ಸು ಕೂತು ಕೇಳೋದು. ಪಂಚಾಕ್ಷರ ಗವಾಯಿಗಳು ತೂಕುಡಿಸೋದಕ್ಕೆ ಹತ್ತಿದ್ರಂತೆ. ಈ MA ಸಂಗೀತ ಮಾಡಿರ್ತಾರೆ ಅವರು, ಎಕ್ಸಾಮ್ ನಡೆದಿದೆ ಈ ವಯ್ಯ ತೂಕುಡಿಸ್ತಾರೆ. ಏನು ಎಕ್ಸಾಮ್ ಮಾಡ್ತಾನೆ ಇವರು? ಒಂದು ಯಾರೋ ಟೀಕೆ ಮಾಡಿಬಿಟ್ರಂತ ಅವ್ರಿಗೆ. ಎಕ್ಸಾಮ್ ನಡೆದಿದೆ ನೋಡ್ರಿ, ಅವ್ರು ತೂಕುಡಿಸ್ತೀರಲ್ರಿ ನೀವು, ಎಕ್ಸಾಮ್ ನಡೆದಿದೆ ಇಲ್ಲಿ ವಿದ್ವತ್ ಎಕ್ಸಾಮು.
ಅಂದಾಗ ಪಂಚಾಕ್ಷರ ಗವಾಯಿಗಳು ಹೇಳಿದ ಮಾತನ್ನು ಕೇಳಿದರೆ ಸ್ನೇಹಿತರೆ ಮೈ ರೋಮಾಂಚನ ಆಗ್ತದೆ. ಏನಂದರೆ, ಅವನು ತಪ್ಪಾಗಿ ಹಾಡಿದರೆ, ಅವನು ಬೇಸೂರು ಹಾಡಿದರೆ ನನಗೆ ಎಚ್ಚರ ಆಗುತ್ತಮ್ಮ. ಹೌದಾ? ಅವನು ಬೇಸೂರು ಹಾಡಿದರೆ ನನಗೆ ಎಚ್ಚರ ಆಗುತ್ತೆ, ಯೋಚನೆ ಮಾಡಬೇಡ, ನಾನು ತೂಕಡಿಸ್ತಾ ಇಲ್ಲ. ಅವನ ಹಾಡು ನಿದ್ದೆ ಬರುವಷ್ಟು ಸಂಮೋಹನಗೊಳಿಸ್ತಾ ಇದೆ. ನಾನು ಅವನು ಪಾಸ್ ಮಾಡ್ಯಾರೆ ಅಂದ್ರಂತೆ. ಇವರು ಮಾರ್ಕ್ಸ್ ಹಾಕೋದು, ತಾಳ ಲಯ ಅಂತ ಇವರು ನೋಡ್ತಿರ್ತಾರೆ. ಆದರೆ ಯಾರ್ಯಾರಿಗೆ ಭಗವಂತ ಏನು ಕೊಟ್ಟಿರೋದಿಲ್ವೋ ಅದನ್ನು ಅದಕ್ಕಿಂತ ಅದ್ಭುತವಾದದ್ದನ್ನು ಒಂದನ್ನು ಕೊಟ್ಟಿರ್ತಾನೆ ಅನ್ನೋದಕ್ಕೆ ಈ ಘಟನೆ. ಆ ಮಂದ್ರ ನೋಡ್ತಿರ್ಬೇಕಾದ್ರೆ ನಿನ್ನೆ ಅದೇ ನನಗೆ ಜ್ಞಾಪಕ ಆಯಿತು ಸ್ನೇಹಿತರೆ. ಹೀಗೆ ನಾನಿವತ್ತು ನನ್ನ ಹಾಸ್ಯ ಭಾಷಣಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಳೋದೆಲ್ಲ ಅದೇ, ದಯವಿಟ್ಟು ಪುಸ್ತಕ ತಗೊಳ್ಳಿ, ದಯವಿಟ್ಟು ಪುಸ್ತಕ ಓದಿ. ಯಾಕೆಂದರೆ ಓದು ಇವತ್ತು ನನ್ನಂಥವನನ್ನು, ನಾನು ಓದಿದ್ದಕ್ಕೂ ನಾನು ಮಾಡ್ತಿರೋದಕ್ಕೂ ಸಂಬಂಧವೇ ಇಲ್ಲ. ನಾನು ಓದಿದ್ದು BCom. ನಮ್ಮ ತಂದೆ ದೊಡ್ಡ ಕನಸು ನನ್ನನ್ನು ಬ್ಯಾಂಕ್ ಅಧಿಕಾರಿಯನ್ನಾಗಿ ನೋಡೋದಂತ. ಈ ಜನ್ಮದಲ್ಲಿ ಅವ್ರ ಕನಸು ಈಡೇರಲಿಲ್ಲ. ಬ್ಯಾಂಕಲ್ಲಿ ಹಣ ಇಟ್ಟೇ ಆಗಲಿ ಕೆಲಸ ಮಾಡಲಿಲ್ಲ ನಾನು. ಸಾಹಿತ್ಯ ಸಂಗೀತ ನೀನು ಹಾಳು ಮಾಡ್ತೇವೆ, ಭೈರಪ್ಪರಿದ್ದಾರೆ ಹೇಳಬಾರ್ದು. ನಾನು ಈ ಭೈರಪ್ಪ ಬೀಚಿನೇ ನೀನು ಹಾಳು ಮಾಡ್ತಾರೆ ಅಂತಿದ್ದ ನಮ್ಮಪ್ಪ. ಕ್ಷಮಿಸ್ಬೇಕು ಸರ್, ಹೀಗೆ ಬಯ್ಯೋನು. ಈ ಬೀಚಿ ಪರಿಚಯ ಮಾಡಿದವರು ನನಗೆ ಯರದಾಳ ಹನುಮಂತರಾವ್ ಅಂತ ಒಬ್ಬ ಸ್ನೇಹಿತರು. ಅವ್ರನ್ನ ಬೈತಿದ್ದ ನಮ್ಮಪ್ಪ, ನೀನು ಹನುಮೇಶ ಹಾಳು ಮಾಡಿದ್ದು ನನ್ನ ಮಗನ, ಅವನಿಗೆ ಬೀಚಿ ಕಾದಂಬರಿ ಕೊಡಬೇಡ, ಎಕ್ಕೊಟ್ಟು ಹೋಗ್ತಾನೆ ಅವನು ಅಂತ. ಅಷ್ಟು ಸದ್ಯ ಅವರು ಇದ್ದಿಲ್ಲ, ಪುಣ್ಯ ಇಲ್ಲಾಂದರೆ ಬೀಚಿ ಜಗಳಕ್ಕೆ ಬಂದಿರೋರು ನಮ್ಮ ಮನೆಗೆ. ಸೊ ಎರಡು ಎಂಥ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಹೀಗೂ ಬರಿಬೋದಾ ಅಂತ. ಆದರೆ ನಮ್ಮ ತಮ್ಮನಿಗೆ ಇವರು ಅಂದರೆ ಭಾಳ ಇಷ್ಟ. ನಾಯಿ ನೆರಳು ಅವನ ಮೆಚ್ಚಿನ ಕೃತಿ. ಆದರೆ ದುರಂತ ಏನು, ನನಗೆ ಹೇಳಿದ್ರೆ ಸ್ವಲ್ಪ ಅಳ್ತೀನಿ ನಾನು, ಅದಕ್ಕೆ ಅಂತ ಹೇಳಲ್ಲ. ದುರಂತ ಏನಂದರೆ, ಅದರಲ್ಲಿ ನಾಯಿ ನೆರಳಿನಲ್ಲಿ ಅವನು ತೀರ್ಕೊಂಡು ಮತ್ತೆ ಹುಟ್ಟಿ ಬರ್ತಾನೆ. ನಾನು ಹಾಗೆ ಬರ್ತೀನಿ ಅನ್ನೋ ನನ್ನ ತಮ್ಮನ ಇವತ್ತಿಗೂ ಕನಸು. ನಾನು ಹಾಗೆ ಬರ್ತೀನಿ ಯಾರದೋ ದೇಹದಲ್ಲಿ ಬಂದು ನಿಮ್ಮನ್ನೆಲ್ಲ ಗುರುತಿಸ್ತೀನಿ ಅಂತ ಹೇಳ್ತಿದ್ದ ಅವನು ತೀರ್ಕೊಂಡ. ಸಿನಿಮಾ ಮಾಡಬಾರ್ದು, ಒಳ್ಳೆಯ ಕೃತಿಗಳನ್ನು ಸಿನಿಮಾ ಮಾಡಬಾರ್ದು. ಒಳ್ಳೆಯವರು ಮನೆ ಬಿಟ್ಟು ಹೊರಗಡೆ ಬರಬಾರ್ದು, ಒಳ್ಳೆಯ ಕೃತಿಗಳನ್ನ ಸಿನಿಮಾ ಮಾಡಬಾರ್ದು. ನಾಯಿ ನೆರಳು ಅಷ್ಟು ಮೆಚ್ಚಿನ ಕಾದ, ಒಂದು 50 ಸಾರಿ ಓದಿದ್ದೀನಿ ನಾನು ನಾಯಿ ನೆರಳನ್ನು. ಸಿನಿಮಾ ಮಾಡಿದ್ದಾರೆ ಅಲ್ವಾ, ಪಿಕ್ಚರ್ ಆಗಿದೆ, ಅದಕ್ಕೆ ಅವಾರ್ಡು ಬಂತು. ಕ್ಯಾಸೆಟ್ ತಗೊಂಡು ಹೋದೆ ನೋಡ್ರಿ, ಅಮ್ಮ ಸಾಧ್ಯವಿಲ್ಲ, ನೋಡೋಕ್ಕೆ ಆಗಲಿಲ್ಲ. ಈ ರಾಷ್ಟ್ರ ಪ್ರಶಸ್ತಿ ಸಿನಿಮಾಗಳಿಗೆ ಯಾಕೆ ನಾವು ಸ್ವರ್ಣಕಮಲ, ಬೆಳ್ಳಿ ಚೆಂಬು, ತಾಮ್ರ ತಂಬಿಗೆ ಎಲ್ಲ ಕೊಡ್ತಾರೋ ನನಗೆ ಆಶ್ಚರ್ಯ ಆಗ್ತದೆ. ಏನೂ ತಿಳಿಯಲ್ಲ ಅದರಲ್ಲಿ. ಬ್ಲ್ಯಾಕ್ ಆ್ಯಂಡ್ ವೈಟೇ ಜಾಸ್ತಿ ಇರ್ತದೆ ರಾಷ್ಟ್ರೀಯ ನ್ಯಾಷನಲ್ ಅವಾರ್ಡ್ ಸಿನಿಮಾಗಳು. ಬರೀ ಕಾಲಗಳನ್ನೇ ತೋರಿಸೋದು. ಮೈಸೂರಿಂದ ಬೆಂಗಳೂರಿವರೆಗೂ ಹೀರೋ ನಡ್ಕೊಂಡು ಹೋಗ್ತಾನೆ, ಬರೀ ಅವನ ಕಾಲಗಳೇ ಟಿಂಗ್ 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 ಟಿಂಗ್. ಆಮೇಲೆ ಬಸ್ ಸೇರ್ತಾನೆ, ಆ ಬಸ್ಸಿನ ಗಾಲಿಗಳು ಹೊರಳೋದು. ಏನು ಸರ್ ಇದು, ಕಾಣಿಸ್ತಾನೆ ಇಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟು ಆರ್ಟ್ ಸಿನಿಮಾ, ಕಂಡ್ರೆ ಕಂಡಿತು, ಇಲ್ದಿದ್ರೆ ಇಲ್ಲ. ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ಪ್ರಶಸ್ತಿಗಳಿಗಾಗಿ ತೆರೆದಿರ್ತಾರೆ ಅದನ್ನು. ಏನು ಸರ್ ಮಾತೇ ಕೇಳಿಸ್ತಿಲ್ಲ, ಆರ್ಟ್ ಪಿಕ್ಚರ್. ಡೈಲಾಗ್ಗಳ ಬಗ್ಗೆ ತಲೆ ಕೆಡ, ಲೈಟಿಂಗ್ ಇಲ್ವಲ್ಲ ಸರ್, ಆರ್ಟ್ ಪಿಕ್ಚರ್. ತಲೆ ಕೆಡಿಸ್ಕೊಂಡು ಹೇಗಿರ್ತವೆ ಸಿನಿಮಾದ, ಯಾರೂ ನೋಡಲ್ಲ, ಆದರೂ ಹೋಗಿ ಸ್ವರ್ಣ ಪ್ರಶಸ್ತಿ ಬರ್ತದೆ. ಅವನು 5-6 ಜನ ನೋಡ್ತಾರೆ, ಏನೋ ಮಾರ್ಕ್ಸ್ ಹಾಕ್ತಾರೆ, ಅದಕ್ಕೊಂದೇನೋ ಚೆಂಬೋ ತಟ್ಟೆನೋ ಏನೋ ಕೊಟ್ಟು ಅವು ಎಲ್ಲಿ ಹೋಗ್ತವೆ ಅಂದರೆ ಡೆಲ್ಲಿಗೆ ಹೋಗಿ ಬಿದ್ದುಬಿಡ್ತಾವೆ. ಎಲ್ಲಿ ಬೀಳ್ತಾವೋ ಗೊತ್ತಿಲ್ಲ, ಅವು ತೆಗೆದವ್ರಿಗೆ ಗೊತ್ತಿಲ್ಲ, ಡೈರೆಕ್ಟ್ ಮಾಡಿದ್ರು ಗೊತ್ತಿಲ್ಲ, ನೋಡಿದವ್ರಂತೂ ಇರೋದೇ ಇಲ್ಲ. ತಿರ್ಗಾ ಅವು ಯಾವಾಗ ಬರ್ತಾವೆ ಅಂದರೆ ಭಾನುವಾರ DD1ನಲ್ಲಿ ಬರ್ತಾವೆ. ಮಧ್ಯಾಹ್ನ ಬ್ಲ್ಯಾಕ್ ಆ್ಯಂಡ್ ವೈಟು, ಕಂಡ್ರೆ ಕಣ್ತು, ಇಲ್ದಿದ್ರೆ ಇಲ್ಲ. ನೋಡೋ ಆಸೆನೂ ಯಾರಿಗಿಲ್ಲ, ಆಸಕ್ತಿನೂ ಇರಲ್ಲ. ನಾನು ಗಮನಿಸ್ತಾ ಇದ್ದೀನಿ, ಯಾಕೆ ಇವ್ಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ, ಇವು ಯಾಕೆ ಮಧ್ಯಾಹ್ನ DD1ನಲ್ಲಿ ಬರ್ತದೆ, ಯಾರೂ ನೋಡಲ್ಲ. ಯಾಕೆ ಅಂದರೆ ಅದಕ್ಕೆ ಹೆಂಗೆ ಲಿಂಕ್ ಇದೆ, ಅದಕ್ಕೆ ಒಬ್ಬರೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಗೊತ್ತಾ ನಿಮಗೆ. ಆ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾಗಳಿಗೆ ಅವತ್ತಿಂದ ಇವತ್ತಿನವರೆಗೂ ಒಬ್ಬರು ಸ್ಪಾನ್ಸರ್. ಯಾರು? ದಿಸ್ ಪಾರ್ಟ್ ಆಫ್ ದಿ ಫೀಚರ್ ಫಿಲ್ಮ್ ವಾಸ್ ಬ್ರಾಟ್ ಟು ಯು ಬೈ ಅಮೃತಾಂಜನ್ ಬಾಂಬ್ ಲಿಮಿಟೆಡ್. ಅದು ಎಂಥ ಅವಿನಾಭಾವ ಸಂಬಂಧ ಅವ್ರದ್ದು ಇವ್ರದ್ದು. ಪರಸ್ಪರ ಒಬ್ಬರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಈಗೇನು ಜಂಡು ಬಾಂಬ್ ಆಗಿದ್ರೆ ನಾನು ಹೇಳಾರೆ, ಯಾಕಂದ್ರೆ ಅಮೃತಾಂಜನ ಕಾಲ ಹೀಗಿಲ್ಲ. ಅಂಥದ್ದು ಅದ್ಭುತವಾಗಿ ಒಂದು ಸಾರಿ ಯಾವನಾದ್ರೂ ನಾಯಿ ನೆರಳು ಓದಿದ್ರೆ ಇನ್ನೊಮ್ಮೆ ಓದಬೇಕು ಅನಿಸ್ತದೆ. ಮತ್ತೊಮ್ಮೆ ಕುಂಭಮೇಳ ನಡೀತಿದ್ರೆ ನಮ್ಮ ಕಣ್ಣು ಮುಂದೆ ಬರೋದೇ ನಾಯಿ ನೆರಳು ಕಾದಂಬರಿ. 12 ವರ್ಷಕ್ಕೊಂದು ಸಾರಿ ಅದು ನಡೆದರೂ ಕೂಡ ಈಗೆಲ್ಲ ಅದು ಟಿ ವಿಲಿ ತೋರಿಸ್ತಿದ್ದಾರೆ. ಕುಂಭಮೇಳದ ಕಲ್ಪನೆಯನ್ನು ಕಟ್ಟಿಕೊಟ್ಟವ್ರೆ ಭೈರಪ್ಪನವ್ರು ನಾಯಿ ನೆರಳು ಮುಖಾಂತರ. ವಂಶವೃಕ್ಷ ಅದು ಸಿನಿಮಾ ಮಾಡಿದ್ರು, ಅದೂ ನೋಡೋ ಹಾಗಿಲ್ಲ. ಅದಕ್ಕೆ
ಸಿನಿಮಾಗಳು ನೋಡೋದಕ್ಕಿಂತ ಪುಸ್ತಕ ಓದ್ರಯ್ಯ, ಕಣ್ಣಿಗೆ ಕಟ್ಟದೆ. ನಾವು ನಿನ್ನೆ ಅದೇ ಮಾತಾಡ್ತಿದ್ವಿ, ನಾವು ನಮ್ಮ ಸ್ನೇಹಿತರು. ಮಂದ್ರ ಯಾವ ಓದಿಸ್ಕೊಂಡು ಹೋಗ್ತಿತ್ತು ಅಲ್ಲ, ಇವ್ರಿಗಿರೋ ಸಮಯ ಲಿಮಿಟ್ನಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೂ ಓದಿನ ಆನಂದ ಇದೆಯಲ್ಲ, ಅದು ಈಗಿನ ಯುವಕರಿಗೆ ಗೊತ್ತಿಲ್ಲ. ಈಗಿನ ಯುವಕರಿಗೆ ಗೊತ್ತಿರೋದು ಬರೀ ವಾಟ್ಸಪ್, ತಿಕ್ಕದೆ 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 ತಿಕ್ಕದೆ. ಹಾಂ, ನಮ್ಮ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲಿ ಈ ತಂಬಾಕು ಸುಣ್ಣ ಎರಡು ಹಾಕಿ ತಿಕ್ಕವರು, ಅದು ತಿಕ್ಕಿ ಹದ ಆಗೋವ್ರಿಗೂ ಮಾತಾಡೋರು ಅವರು. ಹಾಂ ಹೇಳಯ್ಯ, ಮತ್ತೇನು ವಿಷಯ, ಮಳೆ ಬೆಳೆ ಚೆನ್ನಾಗಾಯ್ತಾ, ಹಾಂ ನೆಲ್ ಚೆನ್ನಾಗಿ ಬಂತ, ಕಾಲುವೆಗೆ ನೀರು ಬಿಟ್ಟಾರ, ತಿಕ್ಕೋವ್ರಿಗೆ ಮಾತಾಡೋರು. ಈಗಿನವರು ಅದನ್ನು ಬಾಯಿಗೆ ಹಾಕೊಂಡ ಮೇಲೆ ಅವ್ರು ಮಾತಾಡ್ತಿರ್ಲಿಲ್ಲ. ಈಗಿನವ್ರು ತಿಕ್ತಿದ್ರೂ ಮಾತಾಡಲ್ಲ, ಬರೀ ಹಿಂಗೆ ತಿಕ್ತಾರೆ. ಈಗ ಅವಾಗ ಹಿಂಗೆ ಟಿಂಗ್ ಟಿಂಗ್ ಟಿಂಗ್. ಸದ್ಯ ಇಲ್ಲಿ ಯಾರೂ ತೆಗೆದಿಲ್ಲ, ನಮ್ಮ ಪುಣ್ಯ. ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಏನು ಮಕ್ಕಳ ಕೈಯಿಂದ ನೀವು ಮೊದಲು ಮಾಡಬೇಕಾದ ಕೆಲಸ ಅಂದರೆ ಅದನ್ನು ಕಸ್ಕೊಳ್ಳೋದು, ಅದನ್ನು ಕೊಡಬೇಡಿ. ಈಗ ನಾವೊಂದು ಜೋಕ್ ಹೇಳ್ತೀನಪ್ಪ, ನಗ್ತೀರ, ಒಂದು ಸಂವಹನ ನಡೀತದೆ ಇಲ್ಲಿ. ನರಗಳೆಲ್ಲ ಸಡ್ಲಾಗ್ತವೆ, ಕಣ್ಣಲ್ಲಿ ನೀರು ಬರ್ತವೆ, ರೋಮಾಂಚನ ಆಗ್ತವೆ. ನೋಡಿ, ಇಲ್ಲೆಲ್ಲ ಹಿರಿಯ ಸಾಹಿತಿಗಳ ಪಕ್ಕದಲ್ಲಿ ಕೂತಿದ್ದಾರೆ. ನೀವು ನೋಡ್ತೀವಿ, ನಾವು ಎಂಥ ಧನ್ಯತೆ ಅನುಭವಿಸ್ತೀವಿ ನಾವು ಅವ್ರು ನೋಡೋದು. ಇದು ಏನು ರೀ, ನಗಬೇಕು, ನೀವು ಮಾತಾಡಿ. ನಿಮ್ಮಂಥವ್ರ ಮುಂದೆ ನಾನೇನು ಸರ್ ಅಂದೆ, ಸರ್ ನೀವು ಮಾತಾಡಬೇಕು. ಹಾಂ, ನಾವೆಲ್ಲ ಕೇಳ್ತೀವಿ, ಯೂಟ್ಯೂಬಲ್ಲೆಲ್ಲ ನಿಮ್ಮದೇ ನೋಡ್ತೀವಿ. ಎಷ್ಟು ಜನ ಹೇಳಿದ್ರು ನಿನ್ನೆಯಿಂದ ಒಂದು ಯೂಟ್ಯೂಬ್ ತಗೊಂಡು ನೋಡ್ತೀವಿ ಅಂದಾಗ, ಹಾಗಾದ್ರೆ ಬರೀ ಯೂಟ್ಯೂಬ್ ನಾನು ನೋಡೋದು, ಪುಸ್ತಕ ನೋಡಲ್ವ ಅಂತ ಕೇಳಿದವ್ರು. ಇದೇ ಜೋಕನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ನೀವು ನಗಕ್ಕೆ ಸಾಧ್ಯನಾ? ಟಿಂಗ್ ಅಂತ ಹಾಕ್ತೀರಿ, ಇಲ್ಲ ಟಿಂಗ್ ಅಂತ ಹಾಕ್ತೀರಿ. ಇದು ನಮ್ಮ ದೇಹನ ಶುದ್ಧೀಕರಣಗೊಳಿಸಲ್ಲ, ನರನಾಡಿಗಳನ್ನ ಸಡ್ಲುಗೊಳಿಸಲ್ಲ, ಬರೀ ಟಿಂಗ್ ಟಿಂಗ್. ಚೆನ್ನಾಗಿದ್ದಲ್ಲಿ ಜೋಕು, ಟಿಂಗ್. ಈ ಮೂರೇ ಚಿಹ್ನೆಗಳಲ್ಲಿ ಸಂಬಂಧನ ಬೆಳೆಸ್ತೀವಿ, ಕಡ್ಕೊಳ್ತೀವಿ. ಹೌದಾ? ಏನಪ್ಪ ಇದು? ನಾನು ಅದಕ್ಕೆ ಲೈವ್ ಆಗಿ ಕೇಳಿ, ಟಿ ವಿಗಳ ಮೊರೆ ಹೋಗಬೇಡಿ, ಟಿ ವಿಗಳನ್ನ ನೋಡಬೇಡಿ, ವಾಟ್ಸಪ್ ಮೊರೆ ಹೋಗಬೇಡಿ. ಲೈವ್ ಜೋಕ್ ಕೇಳೋದಕ್ಕೂ ಅದನ್ನು ಓದೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಹಿತ್ಯ ಓದಿದರೆ ಮನಸ್ಸು ಉಲ್ಲಸಿತ ಆಗ್ತದೆ. ಭೈರಪ್ಪನವ್ರ ಮಾತನ್ನು ನಾನು ಹಾಸ್ಯ ಸಂಜೆಗಳನ್ನ ಶುರು ಮಾಡಿದಾಗಿಂದ ಹೇಳ್ತಿದ್ದೀನಿ. ಮನುಷ್ಯನಿಗೆ ಕಿಕ್ ಹೊಡೆಯೋದಕ್ಕೆ ಬರೀ ಮದ್ಯ ಮಾತ್ರ ಕಾರಣ ಅಲ್ಲ. ಮನಸ್ಸು ನೊಂದಾಗ ಆಲ್ಕೋಹಾಲಿಗೆ ಮೊರೆ ಹೋಗಬೇಡಿ, ಪುಸ್ತಕಗಳನ್ನು ಓದಿ. ಪುಸ್ತಕಗಳು ಕೂಡ ಅಷ್ಟೇ ಕಿಕ್ಕನ್ನು ಕೊಡ್ತವೆ ಅಂತ ಓದೋರು. ಇದನ್ನು ಓದಿನೇ ನಾನು ಇದೇ ಕಿಕ್ಕಿಗೆ ಗಂಟು ಬಿದ್ದೆ. ಪುಸ್ತಕಗಳು ಅಷ್ಟೇ ಕಿಕ್ಕನ್ನು ಕೊಡ್ತವೆ. ಪುಸ್ತಕದಂಥ ಸ್ನೇಹಿತ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ಅದು ಕೇಳೋದೊಂದು ಸಣ್ಣ ಜಾಗ ನಿಮ್ಮ ಮನೆಯಲ್ಲಿ, ಬಗಲಲ್ಲಿಟ್ಟರೆ ಸುಮ್ಮನೆ ಇರ್ತದೆ, ಎತ್ಕೊಂಡ್ರೆ ಎಷ್ಟು ಮಾತಾಡ್ತದೆ ಪುಸ್ತಕ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಹೇಳ್ತದೆ. ಅದು ಕೇಳೋದು ಸಣ್ಣ ಜಾಗ ಮನೆಯಲ್ಲಿ. ಇದು 40-50 ಸಾವಿರ ತೊಗೊಳ್ತೀವಿ. ಸ್ಲಿಮ್ಮು ಸ್ಲೀಕು ಏನೇನೋ ಬರ್ತದೆ. ಹೌದಾ? ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಸಭೆಯಲ್ಲಿ ಚಪ್ಪಾಳೆ ನಗು ಭಾಳ ಕಡಿಮೆ. ಯಾಕಂದ್ರೆ ಎಲ್ಲ ಗಂಭೀರವಾಗಿ ಕೇಳ್ತಾ ಇದ್ದೀರ. ಅದಕ್ಕೆ ನಾನು ಉದಯಶಂಕರ್ ಸರ್ ಎಲ್ಲ ಗಂಭೀರವಾಗಿ ಕೂತಿರ್ತಾರೆ ಸರ್. ಹೇಗಲ್ಲ ನಾನು ಮಾತಾಡೋದು, ಅದೇ ನಿಮ್ಮ ಚಾಲೆಂಜು ಸರ್, ನೀವು ಅವ್ರು ನಗಿಸ್ಬೇಕು ಅಂದ್ರೆ ಅವರು. ಹೌದಾ? ಆಮೇಲೆ ಇನ್ನೊಬ್ರು ಯಾರೋ ಭೇಟಿಯಾಗಿ, ಸರ್ ನೀವು ಒಂದು ಯಾವುದೋ ಊರಲ್ಲಿ ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ನಗೋದೇ ಇಲ್ಲ ಇಬ್ಬರು. ಕಾಮನ ಹಬ್ಬದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಇಬ್ಬರು ಗಂಡ ಹೆಂಡತಿ ಕೂತಿರ್ತಾರೆ. ಅವ್ರು ಯಾರು ಏನು ಮಾಡಿದ್ರೂ ನಗಲ್ಲ, ಅವ್ರು ಸ್ಟೇಜ್ ಪಕ್ಕದಲ್ಲೇ ಕೂತಿರ್ತಾರೆ. ನೀವು ಅವ್ರನ್ನ ಯಾಕೆ ನಗ್ಸಕ್ಕೆ ಹೋಗಲ್ಲ ಸರ್, 1.5-2 ಲಕ್ಷ ಪ್ರೈಸ್ ಇರುತ್ತೆ ಅಂದರು. ನಗಬಾರ್ದು ಅಂತ ಡಿಸೈಡ್ ಮಾಡಿದವ್ರನ್ನ ಯಾವನೂ ನಗ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ನಗಬೇಕು ಅಂತ ಡಿಸೈಡ್ ಮಾಡಿದ್ರೆ ನಗಿಸ್ತೀವಾಗಲಿ ನಾವು. ಅವ್ನು ನಗಲ್ಲ ಅಂತ ಪ್ರತಿಜ್ಞೆ ಮಾಡಿ ಕೂತಿದ್ದಾನೆ, ಸಾಯಲಿ, ಬಿಟ್ಟುಬಿಟ್ರಿ. ಹೌದಾ? ಇದು ನಮ್ಮ ಪ್ರಿನ್ಸಿಪಲ್. ತುಂಬ ಜನ ಕರೀತಾರೆ ಕಾಮನ ಹಬ್ಬದಲ್ಲಿ, ನಮ್ಮ ಕಡೆ ಇಬ್ಬರನ್ನ ಕೂರಿಸಿ ಇವ್ರು ನಗಿಸ್ಬೇಕು ಅಂತ. 2 ಲಕ್ಷ ಪ್ರೈಸ್ ಇರುತ್ತೆ. 2 ಲಕ್ಷಕ್ಕೋಸ್ಕರ ನಾವು ಬೇಡ ಸರ್, ತೀರ 2 ಲಕ್ಷ ಎಲ್ಲಾದರೂ ಸಿಗುತ್ತೆ ನಮಗಪ್ಪ, ಇಂಥ ಹಿಂಸೆಗೆ ನಾನು ಅಲ್ಲೇ ಅಂತ ಹೇಳಿ ನಾವು ಆ ಕಾರ್ಯಕ್ರಮ ತಪ್ಪಿಸ್ಕೊಳ್ತೀವಿ ಸ್ನೇಹಿತರೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಪುಸ್ತಕ ತೊಗೊಳ್ಳೋರು ನೋಡಿ ಸಂತೋಷ ಆಯಿತು. ಮಕ್ಕಳಿಗೆ ಬುಕ್ಸ್ ಕೊಡಿಸ್ತಾರೆ, ಯಾವ್ದು ತೊಗೊಳ್ಳಿ ಸರ್ ಅಂತೆಲ್ಲ ಕೇಳಿ. ನಾನು ಐನರಲ್ಲೇ ಪ್ರಿಫರ್ ಮಾಡಿದೆ, ವಂಶವೃಕ್ಷ ಹೇಳಿದೆ. ವಂಶವೃಕ್ಷರು ಸಿನಿಮಾ ತೆಗೆದ್ರು, ನಾವು ನೋಡಲೇ ಇಲ್ಲ. ಪುಸ್ತಕಗಳೇ ಇವತ್ತೆಲ್ಲರಿಗೂ ಆಧಾರ, ಓದು. ನಾವು ಈ ಹಾಸ್ಯ ಫೀಲ್ಡಿಗೆ ಬಂದಮೇಲೆ ಭೈರಪ್ಪ ಅವ್ರನ್ನ, ಕಾರಂತರನ್ನ, ಕುವೆಂಪು ಅವ್ರನ್ನ ಎಲ್ಲ ಮಿಕ್ಸ್ ಮಾಡಿ ಹೇಳಿದಾಗ ಜನರಿಗೆ ನಾವು ಪುಸ್ತಕ ತಗೋಬೇಕು ಸರ್. ರಾಮಾಯಣ ದರ್ಶನದಲ್ಲಿ ಕುವೆಂಪು ಅವರು ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿಪವೋಲ್ ಅಂತ ಬರೀತಾರೆ. ಹೆಣ್ಮಕ್ಳು ಬಂದರೆ ಗಿಳಿಹಿಂಡ ನಣಕಿಸೋ ಥರ ಬರ್ತಾರಂತೆ. ಗಂಡಸಿಗೆ ವರ್ಣನೆ ಇಲ್ಲ ನೋಡಿ. ಹೌದಾ? ಅದಕ್ಕೆ ನಾವೇನು ಮಾಡ್ತೀವಿ, ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿಪವೋಲ್, ಗಂಡಸು ನಿಂತನ್ ಒಂಟಿ ಗೂಬೆಯೋಳು. ಹೌದಾ? ನಾನು ಮಾಡಿದ್ದೀವಿ ನೋಡಿ. ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಅವ್ರ ಪಕ್ಕದಲ್ಲಿ ಅವ್ರ ಯಜಮಾನ ಇದ್ದರೆ ಮತ್ತೆ ಎಲ್ಲರೂ ಅಂತಲ್ಲ, ಅವ್ರನ್ನ ಅವರೇ ಕರ್ಕೊಂಬಂದಿರ್ತಾರೆ. ಅಯ್ಯೋ ನಡ್ರಿ, ಮನೇಲಿ ಇರೋದೆ, ಇವತ್ತು ಭೈರಪ್ಪ ಅವರ ಸಂವಾದ ಕಾರ್ಯಕ್ರಮ ಇದೆ, ಚೆನ್ನಾಗಿದೆ, ಬರೀ ಹೋಗೋಣ. ಆಯ್ತು ಬರ್ತೀನಿ ನಡೇನಿ, ಮುಂದೆ ಅವಳೇ ಬಿಡ್ತಾನೆ.
ಇಲ್ಲಿ ಯಾರ್ಯಾರು ಪಕ್ಕ ಗಂಡ ಹೆಂಡತಿ ಕೂತಿರೋ ಸ್ವಲ್ಪ ಕೈ ಮೇಲೆತ್ತೆ. ಹಾಂ, ವೆರಿ ಗುಡ್. ಯಾರು ಬಲವಂತದಿಂದ ಯಾರು ಬಂದಿದ್ದೀರಿ ಅಂತ ನಾನು ಕೇಳಲ್ಲ, ಅದು ಆತ್ಮವಿಮರ್ಶೆ ನೀವೇ ಮಾಡ್ಕೊಳ್ಳಿ. ಆದರೂ ಮುಗಿಯೋದ್ರೊಳಗಡೆ 2 ಸಾರಿ ಎದ್ದು ಹೋಗಿ ಬರ್ತಾನೆ ಗಂಡಸು ಹೊರಗಡೆ. ಒಂದು ಸಂತೋಷ ಏನು, ಹಾಲ್ ಫುಲ್ಲಾಗಿತ್ತು ಅಂದರೆ ಹೆಂಡ್ತಿಗೆ ಸೀಟ್ ಬಿಟ್ಕೊಡ್ತಾನೆ. ಅದು ಗಂಡನದು ಭಾಳ ದೊಡ್ಡ ಕೆಲಸ. ನೀ ಕೂತ್ಕೊಳ್ಳೆ, ಒಂದೇ ಸೀಟ್ ಇದೆ, ನಾನು ನಿಂತ್ಕೊತೀನಿ. ಯಾಕೆ ನಿಂತ್ಕೊತಾನೆ ಅಂದರೆ ಹೋಗಿ ಬರ್ಬೋದು ಅಂತ ಆಚೆ ಈಚೆ, ಮತ್ತೇನೂ ಇಲ್ಲ. ನೀವು ಅವನು ನಿಂತಿದ್ದಾನೆ ಪಾಪ, ಅಯ್ಯೋ ಸೀಟ್ ಬಿಟ್ಕೊಟ್ಟಂತ ಧನ್ಯತೆಯಿಂದ ಅವನ ಕಡೆ ಏನಾದರೂ ನೋಡಿದರೆ, 1:15 ಆಯಿತು, ಇದು ನಾಳೆ ಬರ್ಬೇಕು, ಹೇಳು ಎಬ್ಬಿಸ್ತಾನೆ. ಹೌದಾ? ಎರಡೂ ಇದೆ ಗಂಡಸನ ಹತ್ರ. ಆದರೆ ಹೆಣ್ಣುಮಕ್ಕಳಿಗೆ ಇತ್ತೀಚೆಗೆ ಸಾಹಿತ್ಯದ ಒಲವು ಜಾಸ್ತಿ ಆಗ್ತಾ ಅನ್ನೋದು ನಾನು ಈ ಕಾರ್ಯಕ್ರಮದಲ್ಲಿ ಕಂಡುಕೊಂಡೆ. ಸೀರಿಯಲ್ಗಳನ್ನು ನೋಡೋದಲ್ಲದೆ ಓದೋದನ್ನು ಕಲ್ತಿದ್ದೀರಿ ಅಂದರೆ ಬಹುಶಃ ನಾನು ಭೈರಪ್ಪ ಬೀಚಿ ಕಾರಂತರ ಕಾದಂಬರಿ ಓದೋರು ಸೀರಿಯಲ್ ನೋಡಲ್ಲ ಅಂತ ಭಾವಿಸ್ತೀನಿ ನಾನು. ಯಾಕಂದ್ರೆ ಅದರಲ್ಲಿ ಏನೂ ಇಲ್ಲ ಅಂತ ನಮಗೆ ಗೊತ್ತಾಗ್ಬಿಡ್ತದೆ. ಏನು ಸೀರಿಯಲ್ಗಳ್ರಿ ಅವು? ಹಾಂ, ಆದರೂ ನೋಡ್ತೀರಮ್ಮ, ಇಲ್ಲಿ ಕೆಲವರು ಮುಖ ನೋಡ್ಕೊಳ್ತಾರೆ. ಓದಿದ್ರು ಕೂಡ ನೋಡ್ತೀವಿ ಅಲ್ವಾ ನಾವು ಅಂತ ಮಾತಾಡ್ತಿದ್ದಾರೆ ಅವರು. ಹಾಂ, ಒಂದೇ ಒಂದು ವಾಕ್ಯವನ್ನು 2 ಪೇಜ್ಗಳು ಬರೀತಾರೆ ಭೈರಪ್ಪರು. ಒಂದೇ ಒಂದು ವಿಷಯವನ್ನು ಅವನು ತಂದಿಟ್ಟ, ತಗೊಂಡ್ರು, ಕೈಯಲ್ಲಿ ಹಿಡ್ಕೊಂಡ್ಲು, ಕುಡಿದ್ಲು, ಕೆಳಗಡೆ ಇಟ್ಟರು, ಆ ಕಪ್ಪು ಬಸಿ ಆದ ಶಬ್ದ ನೋಡ್ದಾಗೆ ಆಗುತ್ತೆ ರೀ. ಗಾಬರಿ ಆಗ್ತಿರ್ತೀವಿ ನಾವು, ಹೀಗೂ ಬರೆಯೋದಕ್ಕೆ ಸಾಧ್ಯ ಅಂತ. ಪರಿಚಯ ಮಾಡ್ತಾರೆ ನಮ್ಮ ಶಂಕರವರು, ಪ್ರಾಣೇಶ್ ಅವರು ಬರೆದಿದ್ದಾರೆ ಅಂತಂದರು. ದಯವಿಟ್ಟು ಓದಬೇಡಿ, ಇದನ್ನು ಓದಿದ ಮೇಲೆ ಅದನ್ನು ಓದಿದರೆ ಮೆಂಟಲ್ ಹಾಸ್ಪಿಟ್ಲೇ ನೀವು. ನಾನು ನನ್ನ ಅನುಭವಗಳನ್ನ ಮಾತ್ರ ಬರಿತೀನಿ, ಅಲ್ಲಿ ಓದಲ್ಲಿ ಏನಾಗಿರ್ತದೆ ಅಂಥೇಳಿ. ಆದರೆ ಈ ಸೀರಿಯಲ್ಗಳಿದೆ ನೋಡ್ರಿ, ಅವ್ರದ್ದು ಮೆಚ್ಚಬೇಕ್ರಿ. ಭೈರಪ್ಪನವ್ರು ಇಷ್ಟಿದ್ದಪ್ಪ ಕಾದಂಬರಿ ಬರೆದ್ರೆ ಅವರು ಒಂದೇ ಘಟನೆನ 6 ತಿಂಗಳು ರುಬ್ಬುತ್ತಾರೆ. ಈಗ ಇಲ್ಲಿ ಉದಯ್ ಶಂಕರ್ ಕೂತಿದಾರಪ್ಪ, ಪ್ರಾಣೇಶ್ ಅವರೇ ಅಂತ ನಾನು ಕರೀತಾರೆ ಅವರು. ಹೇಳಿ ಶಂಕರ್, ನೋಡಿ ಒಂದು ಕ್ಷಣದಲ್ಲಿ ನೋಡಿದೆ ಪ್ರಾಣೇಶ್ ಅವರೇ, ಹೇಳಿ ಉದಯ್ ಶಂಕರ್, ಒಂದು ಸೆಕೆಂಡಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದ್ರೆ ಅಡ್ಡಿಲ್ಲ. ಇದನ್ನೇ ಸೀರಿಯಲ್ ತೆಗೆದ್ರೆ ಪ್ರಾಣೇಶ್ ಅವರೇ ತೋಮ್ತ 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 ಧೇಮ್ತ 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 ತೋಮ್ತ ತೋಮ್ತ ತೋಮ್ 1.5 ಗಂಟೆ ತಿರುಗಿ ನೋಡೋಕ್ಕೆ. ಅದೊಂದು ಅಮೃತ ವರ್ಷಿಣಿ ಅಂತ ಒಂದು ಧಾರಾವಾಹಿ ಇತ್ತು, ನೋಡಿದ್ರಾ? ವರ್ಷ ಅಮೃತ ಸಾರಿಗೆ ಉಪ್ಪು ಹಾಕಿದೆ ಅಮ್ಮ ಅಂತ ಕೇಳಿದೆ. ಎಷ್ಟೊತ್ತು ಬೇಕ್ರಿ ಉಪ್ಪು ಹಾಕೋದಕ್ಕೆ? ಹಾಕಿದೆ ಅತ್ತೆ, ಟಿಂಗ್ ಮುಗೀತಪ್ಪ. ಇಲ್ಲ, ಹಾಕ್ತಿದ್ದೀನತ್ತೆ, ಡಡನ್ 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 ಡಡನ್. 1 ವಾರ ಉಪ್ಪು ಹಾಕಿದ್ಲಿ ಸಾರಿಗೆ, 1 ವಾರ. ಇವಳು ಮನೆ ಕಾಯುವಾಗ ಇವಳು ಸಾರು ಮಾಡಲ್ಲ, ಸಮುದ್ರ ಮಾಡ್ತಾಳೆ ಅಂತ ಅನ್ಕೊಂಡು. ಹಾಂ, ಕೂದಲಿಂಗ್ ಹಾಕೋದು ಅದೊಂದು ಕವಿ ಸಮಯ ಅಂತ ಕರೀತಾರೆ ಕವಿಗಳು. ಹೆಣ್ಣು ತಲೆಗೆ ಎರ್ಕೊಂಡು ಆ ಕೂದಲ ಹಿಂಗೆ ಅಂದ್ಕೊಳ್ಳೋದು ಇದೆಯಲ್ಲ, ಅದು ಕವಿ ಸಮಯ. ಕವಿಗಳಿದ್ದೀರ ಎಲ್ಲಾರಾದರೂ? ಅದೊಂದು ಅದ್ಭುತವಾದಂಥ ಸಮಯ. ನಯನ ಮನೋಹರವಾಗಿ ಕಾಣಿಸ್ತಾಳೆ ಹೆಣ್ಣು ಆ ಸಮಯದಲ್ಲಿ. ಅದನ್ನು ನನಗೆ ಉರ್ದು ಸರಿ ಬರಲ್ಲ, ಎಲ್ಲೋ ಯಾವತ್ತೋ ಓದಿದ ಜ್ಞಾಪಕ ಇದೆ. ಹೀನಾಯ ದಸ್ತನೆ ಸಿಯಾ ಬಾದಲ್ ಸೆ ಮೋತಿ ಬರ್ಸ, ಹೀನಾಯ ದಸ್ತನೆ ಸಿಯಾ ಬಾದಲ್ ಸೆ ಮೋತಿ ಬರ್ಸ, ಜಬ್ ಹುಯೆ ಅಗರ 2 ಟುಕಡೆ ತೋ ವहीं से सूरज निकलाया ಅಂತ. ನಾನು 8ನೇ 9ನೇ ಕ್ಲಾಸಲ್ಲಿ ಇದ್ದಾಗ ಓದಿದ್ದು ಇವತ್ತೇ ಜ್ಞಾಪಕ ಮಾಡ್ಕೊಳ್ತೀನಿ. ಏನು ಅದು ಅಂದರೆ ಸಿಯಾ ಬಾದಲ್ ಸೆ ಮೋತಿ ಬರ್ಸ. ಬಾದಲ್ ಅಂದರೆ ಮೋಡ, ಇಷ್ಟೆಲ್ಲ ಅಲ್ಲೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಕಪ್ಪನೆಯ ಮೋಡಗಳಿಂದ ಮೋತಿ ಬರ್ಸ, ನೀರಿನ ಹನಿಗಳು ಬೀಳ್ತವೆ. ಅದನ್ನು ಹೆಣ್ಣಿಗೆ ಹೋಲಿಸ್ತೇನೆ. ಹೀನಾಯ ದಸ್ತನೆ ಸಿಯಾ ಬಾದಲ್ಸೆ ಅಂದರೆ ಹೆಣ್ಣು ಎರ್ಕೊಂಡಾಗ ಅವಳು ಇಡೀ ಕೂದಲುಗಳನ್ನು ಹಿಂಗೆ ಮುಂದೆ ಹಾಕತ್ತಾಳೆ. ಮುಖ ಕಾಣ್ತಿರಲ್ಲ ಆವಾಗ, ಮುಂದೆ ಹಾಕ್ಕೊಂಡು ಹೀಗೆ ಒರೆಸ್ತಾಳೆ. ಹೌದಾ? ನನಗೆ ಅಭ್ಯಾಸ ಎಲ್ಲ, ನಿಮ್ದು ಹೇಳ್ತಾ ಇದ್ದೀನಿ ನಾನು. ಹೀಗೆ ಒರೆಸ್ತಾಳೆ. ಒರೆಸ್ಕೊಂಡಾದ್ಮೇಲೆ ಅದನ್ನ ಈಗ ಅಂದ್ಕತ್ತಾಳೆ. ಆಗ ಬೈತಲೆ ಬಿಟ್ಟು 2 ಭಾಗವಾಗಿ ತಲೆ ಸೀಳುತ್ತೆ. ಹೀನಾಯ ದಸ್ತನೆ ಸಿಯಾ ಬಾದಲ್ಸೆ ಮೋತಿ ಬರ್ಸ, ಮೋತಿ ಬರ್ಸನೆ ಮುತ್ತು. ಆ ಹೆರಳನ್ನು ಹಿಂಡ್ತಾಳೆ ಅವಳು. ಆಗ ಹನಿಗಳು ಬೀಳ್ತವೆ ಆ ಜಡೆಯಿಂದ. ಅದು ಮುತ್ತಿನ ಹನಿಗಳಂತೆ ಕಾಣುತ್ತದೆ ಕವಿಗೆ. ಪ್ರೇಮಿಗಳ ವಿಷಯದಲ್ಲಿ ಇದು ಹೆಂಡತಿ ಆದಮೇಲೆ ಅದೇ ಪ್ರವಾಹ ಬಿದ್ದಂಗೆ ಆಗ್ತಿರ್ತದೆ. ಮೋತಿ ಬರ್ಸ, ಹನಿ 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 ಏನ ಮುತ್ತು ಉದುರ್ತಾ ಇದೆ. ಜಬ್ ಹುಯೇ ಅಗರ 2 ಟುಕಡೆ ತೋ, ಹೀಗೆ ಮೇಲಕ್ಕೆ ಕೂದಲು ಎಸ್ಕೊಂಡಾಗ ಬೈತಲೆಯನ್ನು ಬಿಟ್ಟು ತಲೆ 2 ಭಾಗ ಆಗ್ತದೆ. ಜಬ್ ಹುಯೇ 2 ಟುಕಡೆ ತೋ, ಮುಖ ಮೇಲತ್ತಾಳೆ, ವहीं से सूरज निकलाया. ಹೌದಾ? ಎಂಥ ಅದ್ಭುತ ವರ್ಣನೆ ಇದು. ಒಂದು ಹೆಣ್ಣು ತಲೆಗೆ ಎರ್ಕೊಂಡು, ಈಗ ಹೆಣ್ಮಕ್ಳು ಎರ್ಕೊಳ್ಳೋಷ್ಟು ಕೂದಲೂ ಇರಲ್ಲ. ಈಗ ಎಲ್ಲ ಅಯ್ಯೋ ಪುರ್ಸತ್ತಾಗಲ್ಲ ಅಂತ ಎಲ್ಲ ಬಾಬು ಶಾರ್ಟ್ಗಳು ಮಾಡ್ಕೊಂಡು, ಈಗ ಯಾರು ಆ ಥರ ಮುಂದೆಂತೂ ಹಾಕ್ಕೊಂಡು ಯಾವತ್ತೂ ನಿಂತದ್ದು ನಾನು ನೋಡಿಲ್ಲ.
ಎಲ್ಲೂ ಅವಾಗೆಲ್ಲ ಹಳೆ ಕಾಲ, ಮಾಳಿಗೆ ಮೇಲೆ ಕೂದಲು ಒಣಗಿಸೋದಕ್ಕೆ ಮಾಳಿಗೆ ಮೇಲೆ ಹೋಗ್ತಿದ್ರು. ಯಾವಾಗ ಒಣಗಿಸೋ ಅವೆಲ್ಲ ಡರ್ರ್ ಅಂತ ಮಾಡ್ಕೊಂಡು ಮುಗಿಸ್ಬಿಡ್ತಾರೆ. ಎಲ್ಲವೂ ಕವಿ ಸಮಯ ಆಗಿತ್ತಾಗ. ಈಗ ಯಾವುದಕ್ಕೂ ಸಮಯ ಇಲ್ಲ, ಸಮಯವೇ ಇಲ್ಲ ಕವಿಗೆ. ಈಗ ಅದು ಕವಿ ಸಮಯ, ಇದು ಸಮಯವೇ ಇಲ್ಲ ಕವಿಗೆ. ಇಂತಿಂಥ ವರ್ಣಗಳನ್ನು ನಾವು ಓದಿದಾಗ ಏನಪ್ಪ ಏನೂ ಕಾಣ್ತಾ ಇಲ್ಲ, ನಾವು ಎಲ್ಲಿ ಹೋದರೂ ಬಡಬಡ. ಅದರಲ್ಲೂ ಬೆಂಗಳೂರಿನಂಥ ಸಿಟಿಗಳಲ್ಲಿ ಸಿಟಿ ಬಸ್ ಏರಿದ ತಕ್ಷಣ, ಮೆಟ್ರೋ ರೈಲ್ ಏರಿದ ತಕ್ಷಣ ಹೆಣ್ಮಕ್ಳು ಮಾಡೋ ಕೆಲಸ ನೋಡಿ ಕನಿಕರ ಆಯ್ತು ನನಗೆ. ಏನು ತರಕಾರಿ ಹೆಚ್ಚಿಗತ್ತಾರೆ ಟ್ರೈನಲ್ಲೇ, ಬಸ್ಗಳಲ್ಲಿ ತರಕಾರಿ ಸಣ್ಣದು ಇಳಿಗೆ ಎಲ್ಲೆಲ್ಲೆಲ್ಲ. ಯಾಕಂದ್ರೆ ಮನೆಗೆ ಹೋದ ತಕ್ಷಣ ಸಾಂಬಾರು, ಅಡುಗೆನೋ, ಪಲಾವ ಮಾಡಬೇಕು, ಬಸ್ಸಲ್ಲಿ ಹೆಚ್ಚು. ಅದಕ್ಕೆ ಭೈರಪ್ಪನವ್ರ ಗ್ರಾಮೀಣ ಪ್ರದೇಶದ ಕಾದಂಬರಿಗಳನ್ನ ಓದಿದಾಗ ಅವ್ರ ಜೀವನ, ಆ ಗೃಹಭಂಗ ಇರ್ಬೋದು, ವಂಶರಕ್ಷರು, ಕ್ಯಾತ್ಯಾಯಿನಿ, ಅವ್ರು ಅಡುಗೆ ಮಾಡ್ತಿದ್ದಾನೆ, ಅವ್ರ ಮನೆಗೆ ಬರೋದು, ಕಾಲು ತೊಳ್ಕೊಳ್ಳೋ ಶಬ್ದ ಯಾಕೆ ಕಣ್ಣಿಗೆ ಕಟ್ಟುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಮಾಡಬೇಕಾಗಿರ್ತಕ್ಕಂಥ ದೊಡ್ಡ ಉಪಕಾರ, ಕೂಡಿಡಬೇಕಂತ ದೊಡ್ಡ ಸಂಪತ್ತು ಅಂದರೆ ಅವರಿಗೆ ಓದು ಹವ್ಯಾಸವನ್ನು ಹಚ್ಚಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಓದು ಹವ್ಯಾಸ ಹಚ್ಚಿ ಮಕ್ಕಳಿಗೆ. ಬುಕ್ಸ್ ಕೊಡಿ, ಓದಪ್ಪ. ನೀವು ಓದಿದ್ರೆ ನೀವು ಗೈಡ್ ಮಾಡೋದೇ ಬೇಡ. ನಮ್ಮ ತಂದೆ ನಮ್ಮ ಕೊರಗಿನಲ್ಲೇ ಸತ್ತರಾಗಲಿ, ಇವತ್ತು ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ಪಡೋರು. ಸಾಹಿತ್ಯ ನಮ್ಮನ್ನು ಈ ಸ್ಥಿತಿಗೆ ತಂದದ್ದು. ಇವತ್ತು ನಾವು ನಾನು BCom ಸಂಬಂಧವಿಲ್ಲ ನಾನು ಓದಿಗೂ. ನಮ್ಮ ಮಹಾಮನಿಯವರೊಂದು ಫೇಮಸ್ ಜೋಕ್ ಹೇಳ್ತಿರ್ತಾರೆ ಯಾವಾಗಲೂ, ಶಾಲೆಗೆ ಯಾವಾಗಲೂ ನಾನು ಮೊದಲು ಹೋಗ್ತಿದ್ದೆ, ಶಾಲೆಗೆ ನಾನು ಯಾವಾಗಲೂ ಫಸ್ಟ್ ಹೋಗ್ತಿದ್ದೆ, ಎಲ್ಲ ಚಪ್ಪಾಳೆ, ಉಳಿದವರೆಲ್ಲ ಆಮೇಲೆ ಬರ್ತಿದ್ರು ಅಷ್ಟೇ. ಹಾಂ, ನಾನು ಎಕ್ಸಾಮ್ ಕೊಟ್ಟು ಬಂದೆ. ನಮ್ಮಪ್ಪ ಅಂದ ಶಬಾಷ್ ಪ್ರಾಣಿ, ಅದು ಪ್ರಾಣಿ ಅಂತಾರೆ, ಪ್ರೀತಿ ಹೆಸರು. ಶಬಾಷ್ ಪ್ರಾಣಿ, ಏನು ಎಕ್ಸಾಮ್ ಹೇಗಿತ್ತು ಅಂದ ನಮ್ಮಪ್ಪ. ಭಾಳ ಚೆನ್ನಾಗಿತ್ತಪ್ಪ. ಹೌದಾ, ಏನಪ್ಪ ನಿನ್ನ ಬಾಯಿಂದ ಭಾಳ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತಪ್ಪ ಅಂದರೆ ಇನ್ನೊಂದು ಸಾರಿ ಬರಿಬೇಕನ್ನಿಸಿದೆ. ನೋಡಿ, ಇಂಥ ದಡ್ಡ ಬಡ್ಡಿ ಮಕ್ಕಳು ಶಾಲೆ ಓದು ತಲೆಗೇ ಹೋಗಲಿ. ಕಮರ್ಷಿಯಲ್ಲ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ಗಳಿದ್ದಾಗ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಭೈರಪ್ಪ ಬೀಚಿ ಕಾದಂಬರಿ ಇಟ್ಕೊಂಡು ಓದೋರು ನಾವೆಲ್ಲ. ಅದೇ ನಮ್ಗೆ ಏನಾಗುತ್ತೋ ನಮ್ಮ ಭವಿಷ್ಯ ಅಂತ ಗೊತ್ತಿರಲಿಲ್ಲ. ಆದರೆ ಅದಕ್ಕೂ ಒಂದು ಭವಿಷ್ಯ ಇದೆ ಅನ್ನೋದಕ್ಕೆ ನಾನೇ ಉದಾಹರಣೆ ಸ್ನೇಹಿತರೆ. ಬೆಳೆಸ್ಕೊಳ್ಬೇಕಾದ್ರೆ ಅಷ್ಟೆ. ಇವತ್ತು ಹಾಸ್ಯ ಹೇಳಬೇಕು, ಹೊಸದನ್ನು ಹೇಳಬೇಕು ಅಂದರೆ ಭಾಳ ಕಷ್ಟ. ಯಾಕಂದ್ರೆ ನಿತ್ಯ ಈ ಚಾನಲ್ ನಮ್ಮನ್ನು ಹಾಕಿ ರುಬ್ಬೋದು ನೋಡಿದರೆ ಇಷ್ಟು ಜನ ನೀವು ಬಂದದ್ದೇ ನನ್ನ ಪುಣ್ಯ. ಇವತ್ತು ಕೆಲವರು ಬಂದಿಲ್ಲ ಅಂದರೆ ಅವರು ಅಯ್ಯೋ ಪ್ರಾಣೇಶ್ ಟಿ ವಿಲಿ ಬರುತ್ತೆ ಕೇಳಿದ್ದೀವಿ ಅಂತಲೇ ಬಿಟ್ಟಿರ್ತಾರೆ, ಬೇರೆ ಇಲ್ಲ. ಅದಕ್ಕೆ ಹಾಸ್ಯವನ್ನು ನಾನು ಜಿ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶ್ದಲ್ಲಿ ನೀವೆಲ್ಲ ಕಾರ್ಯಕ್ರಮ ನೋಡಿದ್ದೀರಿ ಅಂತ ಭಾವಿಸ್ತೇನೆ. ಅದರಲ್ಲಿ ಬೀಗ ಬೇಡ ಅಂತ ಒಂದು ವಾಕ್ಯನ ಹೇಳಿದ್ದೆ. ನಾನು ಎತ್ತರದಲ್ಲಿದ್ದೇನೆಂದು ಬೀಗ ಬೇಡ, ನಕ್ಷತ್ರಗಳು ಬೀಳುವುದನ್ನು ನೋಡಿದ್ದೇನೆ. ನಾನು ಸುಂದರಿ ಎಂದು ನಗಬೇಡ, ಮೋನಾಲಿಸ ಮಣ್ಣಾದದ್ದನ್ನು ನೋಡಿದ್ದೇನೆ. ನಾನು ತುಂಬ ಸಂಪತ್ತನ್ನು ಗಳಿಸಿದ್ದೇನೆಂದು ಬೀಗ ಬೇಡ, ಅಲೆಕ್ಸಾಂಡರ್ ಬರಿಗೈಯಲ್ಲಿ ಹೋದದ್ದನ್ನು ನೋಡಿದ್ದೇನೆ. ಈ ಥರದ್ದೆಲ್ಲ ಎಲ್ಲ ಓದಿ ಹೇಳಿಬಿಟ್ಟೆ. ಅದನ್ನು ಟ್ರೋಲ್ ಮಾಡಿ, ಟ್ರೋಲ್ ಮಾಡಿ ಹೇಗೆ ಕ್ರಿಯೇಟಿವಿಟಿ ಮೆರೆದಿದ್ದಾರೆ ನಮ್ಮ ಜನ ಅಂದರೆ ಅದನ್ನು ಒಂದೆರಡು ಉದಾಹರಣೆಗಳನ್ನ ಹೇಳ್ತೀನಿ. ಇದನ್ನು ಆಧಾರವಾಗಿ ಇಟ್ಕೊಂಡು ಅವರು ಮಾಡ್ತಾರೆ. ಮಹಾನ್ ಕವಿಗಳೇ ಅವರು. ಕವಿ ಸಮಯ ಅನ್ನೋದು ಅದಕ್ಕೆ. 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿ ಓಡಿಸುತ್ತೇನೆ ಎಂದು ಬೀಗ ಬೇಡ. 100 ಕಿಲೋಮೀಟರ್ ಸ್ಪೀಡ್ನಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿ ಓಡಿಸುತ್ತಿದ್ದೇನೆಂದು ಬೀಗ ಬೇಡ. 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋದವರು 108ನಲ್ಲಿ ವಾಪಸ್ ಬಂದದ್ದನ್ನು ನೋಡಿದ್ದೆ. ಹೊಸ ಕಾರ್ ತೆಗೆದುಕೊಂಡೆ ಎಂದು ಬೀಗ ಬೇಡ. ಹೊಸ ಕಾರ್ ತೆಗೆದುಕೊಂಡೆ ಎಂದು ಬೇಡ. ಫೆರಾರಿಯಲ್ಲಿ ಓಡಾಡುತ್ತಿದ್ದ ವಿಜಯ ಮಲ್ಯ ಪರಾರಿ ಆದದ್ದನ್ನು ನೋಡಿದ್ದೇನೆ. ದೊಡ್ಡ ಶತ್ರುತ್ವ ಪಾಲಿಸುತ್ತೇನೆ, ಇನ್ನು ನಾನು ಅವರ ಮುಖ ನೋಡುವುದಿಲ್ಲ ಎಂದು ದೊಡ್ಡ ಶತ್ರುತ್ವ ಪಾಲಿಸುವವರನ್ನು ನೋಡಿದ್ದೇನೆ. ದೊಡ್ಡ ಶತ್ರುತ್ವ ಪಾಲಿಸುತ್ತೇನೆ ಎಂದು ಬೀಗ ಬೇಡ. ಅವರ ಅಪ್ಪನಾಣೆ ಅವರು CM ಆಗಲ್ಲ ಅಂದವರ ಜೊತೆಯೇ ಸರ್ಕಾರ ರಚಿಸಿದ್ದನ್ನು ನೋಡಿದ್ದೆ. ಫ್ರೆಂಡ್ ಲಿಸ್ಟ್ನಲ್ಲಿ ತುಂಬ ಹುಡುಗಿಯರಿದ್ದಾರೆಂದು ಬೀಗ ಬೇಡ. ಫ್ರೆಂಡ್ ಲಿಸ್ಟ್ನಲ್ಲಿ ತುಂಬ ಹುಡುಗಿಯರಿದ್ದಾರೆಂದು ಬೀಗ ಬೇಡ. ಅದರಲ್ಲಿ ಅರ್ಧದಷ್ಟು ಫೇಕ್ ಎನ್ನುವುದನ್ನು ನೋಡಿದ್ದೇನೆ. ತುಂಬ ಓದಿದ್ದೇನೆಂದು ಬೀಗ ಬೇಡ. 8-10 ಡಿಗ್ರಿಗಳನ್ನು ಪಡೆದಿದ್ದೇನೆಂದು ಬೀಗ ಬೇಡ. ಏನು ಓದದವರು ಉನ್ನತ ಶಿಕ್ಷಣ ಮಂತ್ರಿಯಾಗಿರುವುದನ್ನು ನೋಡಿದ್ದೇನೆ. ಇದನ್ನೆಲ್ಲ ನೋಡಿಬಿಟ್ವಿ. ಇದನ್ನೆಲ್ಲ ನೋಡಿದ ಮೇಲೆ ನಮ್ಮ ಕಡೆಯವ್ರು ಏನು ಪಾಪ ಮಾಡ್ಯಾರ, ಉತ್ತರ ಕರ್ನಾಟಕದವರು ಅವರು ಶುರು ಮಾಡಿದರು.
ನಮ್ಮ ಕಡೆ ಸಿಗುವಂಥದ್ದೇನು ಬಯಲು ಶೌಚಾಲಯ. ಅದ್ರ ಬಗ್ಗೆನೇ ಎಷ್ಟು ಜನ ಮಾಡಿದ್ದಾರೆ ನಂತರ ಅಂದರೆ, ಮನೆಯಲ್ಲಿ ಕಮೋಡ್ ಇದೆ ಎಂದು ಬೀಗ ಬೇಡ, ಮನೆಯಲ್ಲಿ ವೆಸ್ಟರ್ನ್ ಕಮೋಡ್ ಇದೆ ಎಂದು ಬೇಗ ಬೇಡ, ನೀನು ತಂಬಿಗೆ ಹಿಡಿದು ಹೊಲಕ್ಕೆ ಹೋಗುವುದನ್ನು ನೋಡಿದ್ದೇನೆ. ಈ ಕಡೆಯವರಿಗೆ ಅದರ ಕಲ್ಪನೆ ಇರಲ್ಲ. ಹಾಂ, ಟೀಚರ್ಸ್ ಡೇ ಎಂದು ಟೀಚರ್ ಸ್ಟೇಟಸ್ ಹಾಕಿ ವಿಶ್ ಮಾಡಿದ್ದೇನೆಂದು ಬೀಗ ಬೇಡ. ಟೀಚರ್ಸ್ ಡೇ ದಿನ ಟೀಚರ್ ಸ್ಟೇಟಸ್ ಫೋಟೋ ಹಾಕಿದ್ದೇನೆಂದು ಬೀಗ ಬೇಡ. ಅವರ ಬೆನ್ನ ಹಿಂದೆ ನೀನು ಅವರನ್ನು ಬಾಯಿಗೆ ಬಂದಂತೆ ಬೈದದ್ದನ್ನು ನೋಡಿದ್ದೇನೆ. ಹೇಗೆ ಇಂಥವು ಸಾವಿರಾರು ರೀ, 2.5 ತಾಸಿದೆ ಯೂಟ್ಯೂಬ್ನಲ್ಲಿ ಈ ಥರ ಮಾಡಿದ್ದು. ನಾವು ಇತ್ತೀಚೆಗೆ ನಾನು, ಜೋಶಿ, ಮಾಮನಿ ಎಲ್ಲ ಸೇರಿ ಮೋದಿಯವರ ಕೇಂದ್ರ ಸರ್ಕಾರದ ಸ್ವಚ್ಛತಾ ಅಭಿಯಾನವಾಗಿ ಮುಕ್ತ ಬಯಲು ಶೌಚಾಲಯ ಮುಕ್ತ ಮಾಡಬೇಕು ಅಂತ ಹಳ್ಳಿಗೆ ಬಿಜಾಪುರ ಜಿಲ್ಲೆಯ 14 ಹಳ್ಳಿಗಳಿಗೆ ಭಾಷಣಕ್ಕೆ ಹೋಗಿದ್ವಿ. ನನ್ನ 27 ವರ್ಷಗಳ ಹಾಸ್ಯ ಭಾಷಣದ ಜೀವನದಲ್ಲಿ ಅಂಥ ಹಳ್ಳಿಗಳನ್ನ ನಾನು ನೋಡಿರಲಿಲ್ಲ, ಮತ್ತು ಅಂಥ ಅದ್ಭುತ ಪ್ರೇಕ್ಷಕರನ್ನ ನಾನು ನೋಡಿರಲಿಲ್ಲ. ಪ್ರೇಕ್ಷಕರೇ ಅಲ್ಲ ಅವರು, ಸುಮ್ಮನೆ ನಾವು ಬಂದೀವಿ ಅಂತ ಬಂದವರು. ಇದು ಪ್ರೇಕ್ಷಕರು, ಸಭಿಕರು, ಶ್ರೋತೃಗಳು ಅಂದರೆ ಇವರು. ನಿನ್ನೆ ನನಗೆ ಒಬ್ಬರು ಯಾರೋ ಎದ್ದು ನಿಂತು ಪ್ರಶ್ನೆ ಕೇಳಿದರು, ಗಾಬರಿ ಆಗಿಬಿಟ್ಟಿತ್ತು. ಮುಲ್ತಾನಿ ರಾಗ ಅಲ್ವಾ, ಮುಲ್ತಾನಿ ರಾಗ ಮಧ್ಯಾಹ್ನ ಹಾಡಬೇಕು. ನೋಡಿ ಎಷ್ಟು ತಿಳ್ಕೊಂಡವ್ರು ಇರ್ತಾರೆ. ಹಾಂ, ನಮ್ಮ ಕಡೆ ಏನಾದರೂ ಆಗಿದ್ರೆ ಗಾಬರಿ ಆಗಿಬಿಡೋರು ನಾವು. ಹೌದಾ? ನೀವೇ ಹೇಳಿದ್ರಿ. ಸಂತೋಷ ಸರ್. ವೆರಿ ಗುಡ್. ನಾನು ಸಂಗೀತ ಕಲ್ತಿದ್ದೀನಿ, ನಿಮ್ಮನ್ನು ಇದನ್ನು ಮಾಡ್ತೀನಿ ಅಂತಲ್ಲ, ನಾನು ತಿಳಿದು ಹೇಳ್ತೀನಿ. ನಾವು ಹೀಗೆ ಕಲಾವತಿ ರಾಗ ಸಾಯಂಕಾಲ, ಬಿ ಬಾಸ್ ಬೆಳಗ್ಗೆ, ಮುಲ್ತಾನಿ ಮಧ್ಯಾಹ್ನ, ಭೂಪು ಬೆಳಗ್ಗೆ ಮಧ್ಯಾಹ್ನದ ಈ ಅಂತರದಲ್ಲಿ, ಹಿಂಗೆಲ್ಲ ಕೆಲವರು ಕಲಾವತಿ ಸಾಯಂಕಾಲ. ನಾನು ಗುರುಗಳಿಗೆ ಕೇಳಿದೆ, ಅದು ಕಲಾವತಿ ರಾಗ ಬರ್ಕೊಳ್ಳೋದ್ರು ಗುರುಗಳು. ಆವಾಗ ಮಧ್ಯಾಹ್ನ 2 ಗಂಟೆ. ನಾನು ಇದೆಲ್ಲ ಓದ್ಕೊಂಡಿದ್ದೆ. ಕಲಾವತಿ ರಾಗ ಮಧ್ಯಾಹ್ನ 2 ಗಂಟೆಗೆ ಸರ್, ಸಾಯಂಕಾಲ ಅಂತಲ್ಲ ಉತ್ಸಾಹ. ನನಗೆ ಕಣ್ಣಿಲ್ಲ, ನನಗೆ ಸಾಯಂಕಾಲ ಯಾವುದೋ, ಬೆಳಗ್ಗೆ ಯಾವುದೋ, ಹಗಲು ಯಾವುದೋ. ನಾವು ಆ ರಾಗವನ್ನು ಹಾಡಿದಾಗ ಎದುರಿಗಿರೋ ಪ್ರೇಕ್ಷಕನಿಗೆ ಸಾಯಂಕಾಲ ಮಧ್ಯಾಹ್ನ ಆಗಬೇಕು, ಮಧ್ಯಾಹ್ನ ಸಾಯಂಕಾಲ ಆಗಬೇಕು, ರಾತ್ರಿ ಬೆಳಗಾಗಬೇಕು, ಬೆಳಗ್ಗೆ ರಾತ್ರಿ ಆಗಬೇಕು. ಆ ಫೀಲಿಂಗ್ ಅವನಲ್ಲಿ ಬರಬೇಕು. ಅದನ್ನು ಆ ರಾಗದಲ್ಲಿ ತುಂಬೋಕೆ ಹೊರತು ಆ ರಾಗನ ಇಂತಿಂಥ ಸಮಯದಲ್ಲಿ ಹಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಆದರೆ ನಿನ್ನಲ್ಲಿ ಹಾಡುವ ತಾಕತ್ತಿದ್ರೆ ಮಠ ಮಧ್ಯಾಹ್ನ 12 ಗಂಟೆ ಬಿಸಿಲಲ್ಲಿ ಕೂತವನಿಗೆ ಬಿ ಬಾಸ್ ಹಾಡಿ ನಾನು ಬೆಳಗಿನ ಜಾವ ಇದೇ ಎದ್ದಿದ್ದೀನಿ ಅನ್ನೋ ಭಾವನೆ ಮೂಡಿಸ್ಬೇಕು. ಅದು ರಾಗದಲ್ಲಿರ್ತಕ್ಕಂಥ ಮಾತು. ಹಂಸಗೀತೆಯಲ್ಲಿ ಇದೆ. ಹಂಸಗೀತೆಯಲ್ಲಿ ಪರಿಕರಗಳೇ ಬೇಡ ಅಂತಾರೆ. ಅದು ಸುಬ್ಬಯ್ಯ, ಅನಂತ ಸುಬ್ಬಂತ ಏನೋ ಸಂಗೀತಗಾರರು. ತಂಬೂರಿ ಹಿಡ್ಕೊಂಡು ಹಾಡ್ತೀಯ, ತಾನಪುರದ ಸಹಾಯದೊಂದಿಗೆ ಹಾಡ್ತೀಯ, ಹಾರ್ಮೋನಿಯಂ ಸಹಾಯದೊಂದಿಗೆ ಹಾಡ್ತೀಯ, ನೀನು ಸಂಗೀತಗಾರನೇ ಅಲ್ಲ. ಪಕ್ಷಿಗಳ ಕಲರವವನ್ನು ಶ್ರುತಿ ಮಾಡ್ಕೋ, ಬೀಸೋ ಗಾಳಿಯನ್ನು ನಾದ ಮಾಡ್ಕೋ, ಅಲ್ಲಲ್ಲಿ ಆಗ್ತಕ್ಕಂಥ ಶಬ್ದಗಳನ್ನೇ ತಾಳ ಮಾಡ್ಕೊಂಡು ಹಾಡು. ನಿನ್ನ ಮೈಯ ಸಂಗೀತವಾಗಬೇಕು, ಪ್ರಪಂಚನೇ ನಿನ್ನ ಸಂಗೀತಕ್ಕೆ ತಲೆದೂಗಬೇಕು. ಅದು ಸಂಗೀತ. ಅದು ನಾವೀಗ ಮಾಡ್ಕೊಂಡಿರೋದು ಟೈಮ್ ಪ್ರಕಾರ. ಈ ಬ್ರೇಕ್ಫಾಸ್ಟ್ ಬೆಳಗ್ಗೆ ಆಗಬೇಕು, ಡಿನ್ನರ್ ರಾತ್ರಿ ಇಲ್ಲ, ಆ ಥರ ಇದು. ಹಸುವಾದಾಗ ತಿನ್ನೋದು ಬಡವ್ರಿಗೆ ಏನೋ ಗೊತ್ತದು, ಹೌದಾ? ಹಸುವಾದಾಗ ಅನ್ನ ಸಿಕ್ಕಾಗ ಅವನಿಗೆ ಮಧ್ಯಾಹ್ನ ಊಟದ ಹೊತ್ತು. ರಾಗದಲ್ಲೂ ಅದೇ ವ್ಯತ್ಯಾಸ ಇದೆ ಅಂತ ಹೇಳಿದ್ರು. ಅಂದರೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಯಾವುದನ್ನೇ ತಗೊಳ್ಳಿ 2 ವಿಚಾರ ಇರ್ತದೆ. ಅದನ್ನು ಸರ್ವತೋಮುಖವಾಗಿ ನೋಡಬೇಕು, ಎಲ್ಲ ಮುಖಗಳಿಂದ ನೋಡಬೇಕು ಅನ್ನೋದೇ ಉದ್ದೇಶ. ಇದನ್ನು ಕಾವ್ಯ ಸಾಹಿತ್ಯ ಕಲಿಸ್ತದೆ ಸ್ನೇಹಿತರೆ. ಅಲ್ಪ ಸ್ವಲ್ಪ ಸಂಗೀತ ಕಲಿತಿದ್ದಕ್ಕೆ ನಾನು ಹೇಳಿದೆ, ದಯವಿಟ್ಟು ಕ್ಷಮೆ ಇರಲಿ, ತಪ್ಪು ತಿಳ್ಕೊಬೇಡಿ. ಇದು ನನ್ನ ಅನುಭವ. ನಾನು ಮಂದ್ರದಲ್ಲಿ ಆ ಹೀರೋನ್ ಥರ ಆ ಥರ ಅಲ್ಲ, ಮತ್ತೆ ಎಲ್ಲ ಫೀಲ್ಡಲ್ಲೂ ಅಡ್ಡಾಡ್ದವ್ನು ನಾನು. ಒಂದು 3 ತಿಂಗಳು ಕೊಳಲು ಕಲಿತೆ, ಒಂದು 3 ತಿಂಗಳು ಸಂಗೀತ ಕಲಿತೆ, ಒಂದು ಸಿನಿಮಾ ಮಾಡಿದೆ, ನಾಟಕಗಳನ್ನ ಆಡಿದೆ. 410 ಊರು ಸುತ್ತಾಡಿ 3,500 ಕಾರ್ಯಕ್ರಮ ಆಯ್ತು. ಈಗ ನಾನು ಸಿನಿಮಾದಲ್ಲೂ ಕೂಡ ಮಾಡಿದ್ದೆ, ನೋಡಿದ್ದೀರಾ? ನಾನೇ ನೋಡಿಲ್ಲ. ಇಷ್ಟು ನಾಚಿಕೆ ಆಗುತ್ತೆ ನನಗೆ ಆ ಸಿನಿಮಾ ನೋಡಿದೆ ಅಂದರೆ. ನನ್ನ ಜನ್ಮಕ್ಕಿಷ್ಟು ಅಂತ ನಾನು ಬೈಕಳ್ದ ಆ ಸಿನಿಮಾ ನೋಡಿದಾಗ ಮಾತ್ರ. ಅಲ್ಲ, ಏನು ಮಾಡ್ತಾರೆ, ಸ್ವಲ್ಪ ಹೆಸರು ಗಳಿಸುತ್ತೆ, ಬನ್ನಿ ಸರ್ ನಮ್ಮ ಜೊತೆ ಒಂದು ಸಿನಿಮಾ ಮಾಡಿ. ಬೆಂಗಳೂರು ವಾತಾವರಣ ನನಗೆ. ಅವು ಯಾವನಾದರೂ ಎದರಲ್ಲಾದರೂ ಫೇಮಸ್ ಆದ ಅಂದರೆ ಅದರಲ್ಲೇ ಹಾಕಿ ಅವ್ನು 6 ತಿಂಗಳು ರುಬ್ಬಿ ಕಡೆಗೆ ಅವ್ನು ಮನೆ ಮೂಲೆ ಹಿಡಿಸೋವರೆಗೂ ಬಿಡಲ್ಲ ಅವರು. ಮಾಡಿದ್ರು. ನಾನು ಮಹಾಮನಿ ಇಬ್ಬರು ಆ ಸಿನಿಮಾ ಶೂಟಿಂಗ್ ಹೋಗ್ತಿದ್ವಿ. ಮಹಾಮನಿ ನನಗಿಂತ ಸ್ಮಾರ್ಟ್ ಇದ್ದಾರೆ, ಅವರು ಜೂನಿಯರ್ ಅನಿಲ್ ಕಪೂರ್ ಅಂತ ಕರಿತೀವಿ. ಒಂದೊಂದು ಸಾರಿ ಅವರೇ ಕರ್ಕೋತಾರೆ, ಆ ಮಾತು ಬೇರೆ. ನನ್ನಂಥವನಿಗೆ ಪಾತ್ರ ಸಿಕ್ತು, ಮಹಾಮನಿಗೆ ಯಾವ ರೋಲ್ ಇಲ್ಲ. ಇವನಲ್ಲಿ ರಮ್ಯಾ, ಸುದೀಪು, ಮಂಡ್ಯ ರಮೇಶು, ಅನುಪ್ರಭಾಕರು ಇವರೆಲ್ಲ ನೋಡಿ, ಏನು ಸರ್ ನನಗೆ ಅವಕಾಶ ಇಲ್ವ ಅಂದ ಪಾಪ. ನನ್ನ ಫಾಲೋವರ್ ಅಲ್ಲ, ಪ್ರೊಡ್ಯೂಸರ್ ನಮ್ಮ ಹುಬ್ಬಳ್ಳಿಯವರೇ. ಸರ್ ನೋಡಿ ಸರ್, ಅನಿಲ್ ಕಪೂರ್ ಥರ ಇದ್ದಾರೆ, ಒಂದು ರೋಲ್ ಕೊಡಿ ಸರ್. ಚೆನ್ನಾಗಿದೆ, ವೆರಿ ಗುಡ್.
ಒಂದು 80,000 ಬೆಲೆ ಬಾಳೋ ರೇಮಂಡ್ ಸೂಟ್ ಬಂತು ಅವನಿಗೆ. ಹೊಟ್ಟೆ ಉರಿದೋಯ್ತು ನನಗೆ. 19 ದಿವಸ ಕಾಲ್ ಶೀಟ್ ಕೊಟ್ಟವನು ನನಗೆ ಬರೀ ಒಂದು ಪ್ಯಾಂಟು ಒಂದು ಶರ್ಟು. ಸಿನಿಮಾ ಮಾತ್ರ ಮಾಡಬೇಡಿ. ಯಾರಿಗಾದರೂ ಕನಸುಗಳಿದ್ದರೆ ಸಿನಿಮಾ ಅದರಲ್ಲೇ ಹುಟ್ಟಿದ್ರಿ, ಆ ಮಂತಂದಲ್ಲೇ ಹುಟ್ಟಿದ್ರಿ, ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿದ್ದರೆ ಅನಿವಾರ್ಯ ಅದೇ ಫೀಲ್ಡ್ ಮಾಡಿ. ಹಿಟ್ಟಿನ ಗಿರಣಿ ಹಾಕಿದವನು ಅವ್ರ ಮಗನ ಹಿಟ್ಟಿನ ಗಿರಣಿನೇ ಮಾಡ್ಕೊಂಡು ಹೋಗ್ತಾನೆ, ವಯಸ್ಸಾದವ್ರ ಮಗ ಹಂಗೆ ಇದ್ದರೆ ಮಾಡಿ. ಆದರೆ ಬೇರೆ ಎಲ್ಲ ಗೊತ್ತಿರೋರು ಸಿನಿಮಾ ಮಾಡಬಾರ್ದು. ಮಾಮ ಏನು ಬೇಜಾರು ರೀ. ಮುಖದಲ್ಲಿ ಭಾವನೆ ಬಂದರೆ ಕೈಗಳು ಕೆಲಸ ಮಾಡಲ್ಲ, ದೇಹ ಅನುಸರಿಸಿದರೆ ಭಾವನೆಗಳಿಲ್ಲ. ನನ್ನ ಮುಖದಲ್ಲಿ ಜೀವಂತಿಕೆಯೇ ಇಲ್ಲ, ಕಣ್ಣಲ್ಲಿ. ಆ ಸಿನಿಮಾ ನೋಡಿ, ಮುಸ್ಸಂಜೆ ಮಾತು ಏನೂ ಇಲ್ಲ ಸರ್. ನೋಡಿ ಗಂಟೆಗಟ್ಟಲೆ ಮಾತಾಡ್ತೀನಿ ನಿಂತು. 3,500 ಕಾರ್ಯಕ್ರಮ ಆಯಿತು. ಬಂತು ಹೊಸ್ಲ ದಾಟಿ ಒಳಗೆ ಬಂತು. ಏನು ದೊಡ್ಡ ವಾಕ್ಯ ರೀ ಇದು. ಇದನ್ನು 3.5 ದಿವಸ ಹೇಳಿಸಿದ್ದಾರೆ. 3.5 ದಿವಸ. ಬಂತು ಹೊಸ್ಲ ದಾಟಿ ಒಳಗೆ ಬಂತು. ಅಯ್ಯೋ ಚಿನ್ ಡೌನ್ ಸರ್, ಚಿನ್ ಡೌನ್. ಬಂತು ಅಯ್ಯೋ ಹೆಡ್ ಅಪ್ ಸರ್, ಹ್ಯಾಂಡ್ ಅಪ್ ಸರ್. ಕೈ ಹಿಡಿ ಕೆಳಗಿಡಿ ಇವು 3 ಸಮತೋಲದಲ್ಲಿ ಬಂದಾಗ ಹುಡುಗಿನೇ ಇಲ್ಲ ಅಲ್ಲಿ. ಇಷ್ಟೆಲ್ಲ ಆಯಿತು ಸರ್. ನಿಮಗೆ ಹುಡುಗಿ ಬರೋ ಉತ್ಸಾಹ ಇರಬೇಕು ಕಣ್ಣಲ್ಲಿ. ಬಂತು ಹೊಸ್ಲ ದಾಟಿ ಒಳಗೆ ಬಂತು ಅಂದಾಗ ನಿಮ್ಮ ಮುಖದಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ ಇರಬೇಕು ಸರ್. ಹೇಗೆ ಬರೋಕ್ಕೆ ಸಾಧ್ಯ? ಹುಡುಗಿ ಅಲ್ಲಿ ಇಲ್ಲವೇ ಇಲ್ಲ. ಅವಳು ಯಾವತ್ತೂ ಫ್ರೀ ಇದ್ದಾಗ ಅಲ್ಲಿ ಬರ್ತಾಳ್ರಿ. ಅವಳು ಶಾಟೇ ಬೇರೆ. ಅವಳು ಇಲ್ದೇನೇನೆ ಆ ಸ್ಮಶಾನನೋ ಗೋಡೆನೋ ನೋಡ್ತಾ ಹುಡುಗಿ ಬಂತು ಅನ್ನೋದು ಹೇಗೆ ಸಾಧ್ಯ ಇದು? ಎಲ್ಲರೂ ಒಂದೇ ಸಾರಿ ಬರೋಕ್ಕಾಗಲ್ಲ ಸರ್. ಅದು ಸಿನಿಮಾ ಶೂಟಿಂಗ್. ಅವ್ರವ್ರು ಬಂದಾಗ ಅವ್ರು ಮುಗಿಸ್ಕೊಂಡು ಕಳಿಸ್ತೀವಿ. ಕೈ ಬಿಟ್ಬಿಟ್ರೆ ನಾನು ಹಾಂ. ಮಹಾಮನಿಯವರು ಇದನ್ನೆಲ್ಲ ನೋಡಿದ್ರು ನಾನು ಮಾಡ್ತೀನಿ ಅಂತ. 80,000 ಸೂಟ್ ಬಂತು ಅವ್ರಿಗೆ. ಹಾಕಿದ್ರು. ಏನು ಖುಷಿ ಮಹಾಮನಿಗೆ. 80,000 ಸೂಟು. ಕನ್ನಡಿ ನೋಡ್ಕೊಂಡಿದ್ದೆ, ಟೀ ಕುಡಿದಿದ್ದೆ, ಊಟ ಮಾಡಿದ್ದೆ ಬಂತು. ಪ್ಯಾಕಪ್ ಆಗೋ ಟೈಮ್ ಬಂತು, ಒಂದು ಶಾಟ್ ಇಲ್ಲ. ಏನು ಸರ್? ಇಲ್ಲ, ಇವತ್ತು ರಮ್ಯಾ ಅವ್ರ ಡೇಟ್ ಇತ್ತು, ನಿಮ್ಮ ನಾಳೆಗೆ. ಮತ್ತೆ ಸೂಟ್ ಬಿಚ್ಚಿ ಕೊಟ್ಟು ಮರುದಿವಸ ಮತ್ತೆ ಸೂಟ್ ಹಾಕಿದ, ಮತ್ತೆ ಬಾಚ್ಕೊಂಡ, ತಿಂಡಿ ತಿಂದ, ಊಟ ಮಾಡಿದ. ಅವತ್ತು ಒಂದು ಶಾಟ್ ಇಲ್ಲ. ಏನು ಸರ್? ನಾಡದ್ದು ನಿಮ್ಮದು ಸುದೀಪ್ ಅವ್ರ ಶಾಟ್ ಇದೆ ಇವತ್ತು ಪ್ರಾಣೇಶ್ ಅವ್ರದ್ದು ಸ್ಫೂರ್ತಿದು ಶಾಟ್ ಇದೆ. 1 ವಾರ ಸರ್ ಹಿಂಗೆ ಸೂಟ್ ಹಾಕ್ಕೊಳ್ಳೋದು, ಸಾಯಂಕಾಲದವರೆಗೂ ತಿರುಗಾಡೋದು, ಮನೆಗೆ ಹೋಗೋದು, ಅಳೋದೊಂದು ಬಾಕಿ. ಅವರು ತಲೆ ಕೆಟ್ಟೋಯ್ತು ನಮ್ಗೆ. ಹೋಗಿ ಪ್ರೊಡ್ಯೂಸರ್ ಮುಂದೆ ನಿಂತ್ಕೊಂಡು ಏನು ರೀ 1 ವಾರ ಆಯಿತು, ಉತ್ತರ ಕನ್ನಡ ಕಲಾವಿದರು ಅಂದ್ರೆ ಅಷ್ಟು ಚೀಪ್ ಅನ್ಕೊಂಡಿದ್ದೀರಿ ನೀವು, ಯಾಕೆ ಹಿಂಗೆ ಮಾಡ್ತಾರೆ ಸರ್? ಅಸಲಿಗೆ ಆ ಸೂಟ್ ಮೇಲೆ ಅವ್ರಿಗೆ ಶಾಟೇ ಇಲ್ಲ. ಸೂಟ್ ಮೇಲೆ ಶಾಟೇನೇ ಇಲ್ಲ. ಏನು ಸರ್ ಇದು? ಯಾಕೆ ಹೀಗೆ ಸರ್? ಅದು ಕಾಸ್ಟ್ಲಿ ಸೂಟು, ಕೆಳಗಿಟ್ರೆ ಇಸ್ತ್ರಿ ಕೆಡುತ್ತೆ ಅಂತ ಅವ್ರಿಗೆ ಹಾಕಿದ್ದೀವಿ ನಾವು. ಅವರು ತೀರಾ ತೆಳ್ಳಗಿದ್ರು ಪಾಪ. ಈಗ ಸ್ವಲ್ಪ ಮೈಕ ಹಿಂಗೆ ನಿಂತುಬಿಟ್ರೆ ಸೇಮ್ ಹ್ಯಾಂಗರ್ ಥರನೇ ಕಾಣೋರು. ಹಾಂ, ಕಾಸ್ಟ್ಲಿ ಸೂಟು ಕೆಳಗಿಟ್ಟು ಇಸ್ತ್ರಿ ಕೆಡುತ್ತೆ ಅಂತ ಹ್ಯಾಂಗರ್ ಥರ ಬಳಸ್ಕೊಂಡವ್ರು ಅವ್ರು. ನಾವು ಅದಕ್ಕೆ ಸಿನಿಮಾ ರಂಗದಲ್ಲಿ ನಿಮ್ಮನ್ನು ಹೇಗೆ ಬಳಸ್ಕೊತಾರೋ ಗೊತ್ತಿಲ್ಲ. ಪೂರ್ವಜನ್ಮ ಪರಂಪರಾಗತ ಇದ್ದರೆ ಮಾತ್ರ ನೀವು ಹೀರೋಗಳಾಗ್ತೀರಿ ಅವತ್ತೇ ಅಂದ್ಕೊಂಡು ನಾವು ಮತ್ತೆ ನಮ್ಮ ಹಾಸ್ಯಕ್ಕೆ ಬಂದ್ವಿ. ಇದು ನಮಗೆ ಅನ್ನ ಕೊಡ್ತು. ಕೇಂದ್ರ ಸರ್ಕಾರದ ಮೋದಿಯವರ ಯೋಜನೆಯಲ್ಲಿ 14 ಹಳ್ಳಿಗಳಿಗೆ ಹೋದ್ವಿ. ಆ ಜನರಿಗೆ ಬಯಲು ಶೌಚ ಮಾಡಬೇಡಿ ಅಂತ ಹೇಳೋದು ಎಷ್ಟು ಕಷ್ಟದ ಕೆಲಸ ಗೊತ್ತಾ? ಮೈಸೂರಂಥ ಊರಲ್ಲಿ ನಿಮಗೆ ಕಲ್ಪನೆಯೇ ಇಲ್ಲ. ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ, ಬಂದಾಗ ಹೋಗಿಬಿಡ್ತೀರ. ಅಲ್ಲಿ ಬಂದಾಗ ಹೋಗೋ ಹಾಗಿಲ್ಲ, ಕತ್ಲಾಗೋವರೆಗೂ ಕಾಯಬೇಕು. ಬರೀ ಕಿಡ್ನಿ ಲಿವರ್ಗಳು ಆಲ್ಕೋಹಾಲ್ ಸೇವಿಸೋರಿಗೆ ಮಾತ್ರ ಬರ್ತದೆ ಅಂತ ತಪ್ಪು ತಿಳಿಬೇಡಿ. ಮಲಮೂತ್ರಗಳನ್ನು ಬಂಧಿಸೋರಿಗೂ ಕೂಡ ಕಿಡ್ನಿ ಲಿವರ್ಗಳು ಫೇಲ್ ಆಗ್ತವೆ. ಅದು ಬಂದಾಗಲೇ ಹೋಗಬೇಕು. ಅದಕ್ಕೆ ಸೌಕರ್ಯ ಇಲ್ಲ ಈ ದೇಶದಲ್ಲಿ. ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆಯಿತು, ಹೌದಾ? ಮತದಾನ ಕಾದಂಬರಿ, ಭೈರಪ್ಪರ ರಾಜಕೀಯ ರಂಗದ ಬಗ್ಗೆನೂ ಕಾದಂಬರಿ, ಮತದಾನ ಕಾದಂಬರಿ. ಅವತ್ತು ಇವತ್ತು ಹಾಗೇ ಇದೆ ಪರಿಸ್ಥಿತಿ. ಹೆಣ್ಣುಮಕ್ಳು ಎಷ್ಟು ಕಷ್ಟಪಟ್ಟು ಕತ್ಲಾಗೋವರೆಗೂ ಕಾಯ್ತಾರೆ ಶೌಚಕ್ಕೆ ಹೋಗಬೇಕು ಅಂದರೆ. ದನ, ಎಮ್ಮೆ, ಆಕಳು, ಎತ್ತು ಲಿವರ್ ಕಿಡ್ನಿ ಫೇಲ್ ಆಗಿ ಸತ್ತದ್ದು ನೋಡಿದ್ದೀರಾ? ಯಾಕೆ? ಬಂದ ತಕ್ಷಣ ಎಲ್ಲಿ ಬರುತ್ತೋ ಅಲ್ಲೇ. ಮನುಷ್ಯರಿಗೆ ಅವಕಾಶ ಇಲ್ಲ, ಅದಕ್ಕೆ ನಮಗೆ ಫೇಲ್ ಆಗ್ತವೆ. ಮಹಾಮನಿಯವರದೇ ಸ್ವಂತ ಊರು, ತಾಯಿ ತವ್ರ ಮನೆ ಹತ್ತಿಗುಡೂರು ಅಂತ ಕುಗ್ರಾಮ. ಆ ಊರಿಗೆ ಕಾರ್ಯಕ್ರಮ. ಸಾಯಂಕಾಲ ಲೈಟಿಂಗ್ ಎಲ್ಲ ಆದಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮನ್ನು ಯಾದಗಿರಿ ಲಾಡ್ಜಲ್ಲಿ ಇಳಿಸಿದ್ರು. ಹೊರಟು ಸಾಯಂಕಾಲ ಲೈಟಿಂಗ್ 7 ಗಂಟೆ ಕಾರಲ್ಲಿ ಕೂತು. ನಮ್ಮ ಸ್ವಾಗತಕ್ಕೆ ಹಳ್ಳಿ ಜನ ಅದೆಷ್ಟು ಸಾಹಿತ್ಯ ಪ್ರಿಯರು. ದಾರಿಗುಂಟ, ಇನ್ನೂ 2 ಕಿಲೋಮೀಟರ್ ಇದೆ ಊರು, ದಾರಿಗುಂಟ ನಿಂತಿದ್ದಾರೆ ನಮ್ಮ ಸ್ವಾಗತಕ್ಕೆ. ನಾನಂದೆ, ಮಹಾಮನಿ ಯಾಕೆ ನಿಲ್ಲಿಸ್ತೇವೆ ಅವ್ರನ್ನ ಕತ್ಲದಲ್ಲಿ? ಇವನಂದ, ಸಾರ್ ಸುಮ್ಮನೆ ಹೊರಡಿ ನೀವು ಅವರು ಅದಕ್ಕೆ ನಿಂತಿಲ್ಲ, ಹೇಳಲಿಲ್ಲ ಪುಣ್ಯಾತ್ಮ. ನಾನು ಮುಂದೆ ಸೀಟ್, ನಾನು ತೀರಾ ನಮ್ಮ ತಾಯಿ ವಯಸ್ಸಿನ ಹೆಣ್ಮಗಳು ಮುಂದೆ ಕಾರ್ ನಿಲ್ಲಿಸಿ ಗ್ಲಾಸ್ ಇಳಿಸಿ, ಏನಮ್ಮ ನಾನು ಅಲ್ಲಿಗೆ ಬರ್ತಿದ್ದೆ, ಯಾಕೆ ಇಷ್ಟು ಅವಸರ? ಅಯ್ಯೋ ಲೈಟ್ ಆರಿಸಿ ಮುಂದೆ ಹೋಗಪ್ಪ ಸಾಕಾಗಿದೆ. ಏನಿದು ಅಂದೆ. ಆಗ ಮಹಾಮನಿ ಹೇಳ್ದ,
ಇವರು ಮಲಮೂತ್ರಗಳನ್ನು ಬೆಳಗಿನಿಂದ ಬಂಧಿಸಿ ಕತ್ಲಾಗೋದನ್ನು ಕಾಯ್ತಿರ್ತಾರೆ ಸರ್. ಇಲ್ಲೊಂದು ಶೌಚಾಲಯ ಇಲ್ಲ ಅಂದ. ನಾವೇ ನಮ್ಮ ನಗೆ ಹಬ್ಬದ ಕಲಾವಿದರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಆ ಊರಿನಲ್ಲಿ ಒಂದು ಶೌಚಾಲಯ ಕಟ್ಟಿಸುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಸರ್. ಕಲ್ಪನೆ ಮಾಡೋಕ್ಕಾಗಲ್ಲ ಮೈಸೂರು ಬೆಂಗಳೂರು ಜನರಿಗೆ ನಿಮಗೆ ಎಷ್ಟು ಕಷ್ಟ. ಅದನ್ನೂ ಕೂಡ ಪಿಕ್ನಿಕ್ ಮಾಡೋರಿದ್ದೀವಿ ನಾವು. ಇಲ್ಲಿ ನೀವು ಬಾಯಿ ಬಿಟ್ಟು ನಾನು ರೆಸ್ಟ್ ರೂಮ್ಗೆ ಹೋಗ್ತೇನೆ, ಇನ್ನೊಂದೇನು ಬಾತ್ರೂಮ್ ಅಂತೂ ಕ್ಲಿಯರ್ ಅರ್ಥ ಆಗುತ್ತೆ, ನಾನು ರೆಸ್ಟ್ ರೂಮ್ಗೆ ಹೋಗ್ತೀನಿ ರೀ, ರೆಸ್ಟ್ ರೂಮ್ ಹೋಗ್ತೀನಿ, ಸೂಸು ನೋಡಿ. ಇದು ಏನು ಯಾವ ಶಬ್ದ ಎಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ, ಭೈರಪ್ಪನ ಥರ ಹೇಳ್ಬೇಕು. ಸೂಸು ಯಾವ ಶಬ್ದ ಇದು? ನಾವು ಡೈರೆಕ್ಟ್ ಎದ್ದು ನಿಂತು ನಾಚಿಕೆ ಇಲ್ಲದೆ ಟಿಂಗ್ ಅಂತಿದ್ವಿ ಯಾವುದಾ ಶಾಲೆಯಲ್ಲಿ, ಟಿಂಗ್ 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 ಅಂತ ಧೈರ್ಯವಾಗಿ. ಅದು ಸಂಕೋಚನೆ, ಅದೊಂದು ಮಾಮೂಲು ಕ್ರಿಯೆ. ಈಗ ಎಲ್ಲ ಸೈಲೆಂಟ್, ಮಾತು ಹಿಂಗೆ ಮುಖ ಮಾಡಿದರೆ ಓ ಪ್ರಾಬ್ಲಮ್ ಇದೆ ಹೋಗೋ ಮುಖದಲ್ಲೇ. ಈಗ ಗುಂಪು ಗುಂಪಾಗಿ ಹೋಗ್ತೀವಿ ರೀ ನಾವು ಟಾಯ್ಲೆಟಿಗೆ, ಗುಂಪು ಗುಂಪಾಗಿ. ಬಯಲು ಶೌಚ ಅಲ್ಲ, ಕುರುಗೋಡು ಬಳ್ಳಾರಿ ಕಡೆ ಗುಡ್ಡ ಶೌಚ. ಗುಡ್ಡಗಳಲ್ಲಿ ಬೆಟ್ಟಗಳ, ನಿಮಗೆ ಬೆಟ್ಟ ಅಂತೀವಿ, ನಾವು ಗುಡ್ಡ ಅಂತೀವಿ. ಅಲ್ಲಲ್ಲಿ ಕಲ್ಲುಗಳನ್ನು ಮಧ್ಯೆ ಮರೆ ಮಾಡ್ಕೊಂಡು ಮುಖ ಮಾತ್ರ ಮೇಲೆ ಮಾಡಿ ಮಾತಾಡ್ತೀವಿ. 8-10 ಜನ ಮನೆ ಜನ ಎಲ್ಲ ಸಾಮೂಹಿಕ ಶೌಚಕ್ಕೆ ಹೋಗ್ತೀವಿ, ಮಾತಾಡ್ತಾ ಶೌಚ. ಹಾಂ ಹೇಗಪ್ಪ ಏನು ವಿಷಯ, ಮತ್ತು ಇಷ್ಟು ಜನರಿಗೆ ನೀರು ಹೇಗೆ ಸರ್? ಕೊಡ ತೊಗೊಂಡು ಭಾಳ ಹಿಂದೆ ಬರ್ತಾನೆ, ಅವನಲ್ಲಿ ತಂಬಿಯಲ್ಲಿ ಬಗ್ಸಿ ಅವ್ರಿಗೆ ಕೊಡ್ತಿರ್ತಾನೆ. ಅಲ್ಲಲ್ಲಿ ಪಾಸ್ ಮಾಡೋನವರು ಊಹಿಸೋಕ್ಕೂ ಸಾಧ್ಯ ಇಲ್ಲ ನಿಮ್ಮ ಕೈಲಿ. ಇದನ್ನೆಲ್ಲ ತಪ್ಪಿಸುವಂಥ ಕಾರ್ಯವನ್ನು ನಮಗೆ ವಹಿಸಿದ್ರು. ನಾವು ಹಳ್ಳಿಗೆ ಹೋಗಿ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಹೇಳಿ ಬಂದ್ವಿ. ಇನ್ನು ಹಾಸ್ಯ ಮಾಡ್ತಾ ಕೊನೆಯದಾಗಿ ಶಬ್ದಗಳಲ್ಲಿ ಹಾಸ್ಯ. ಸಂಬಂಧಗಳು ಉತ್ತರ ಭೈರಪ್ಪನವ್ರಿಗೆಲ್ಲ ಗೊತ್ತವರು. ಗಂಗಾವತಿ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಾಗ ಶಿವಾನಂದ ಭಾವಿಕಟ್ಟಿ ಅನ್ನೋರು ಮನೇಲಿದ್ದರು, ಅದನ್ನ ನೆನೆಸ್ಕೊಂಡ್ರು ಅವರು. ಒಂದೊಂದು ಊರಿಂದ ಒಂದೊಂದು, ಅದಕ್ಕೆ ದೇಶ ತಿರುಗು ಕೋಶ ಓದು. ಭೈರಪ್ಪನವರ ಕಾದಂಬರಿಗಳಲ್ಲಿ ಇರ್ತಕ್ಕಂಥ ಗಟ್ಟಿತನ ಅನುಭವನೇ ಕಾರಣ. ನಮ್ಮ ಮಕ್ಕಳಿಗೆ ಅನುಭವನೇ ಇಲ್ಲ. ಏನು ಬರಿಬೇಕು? ಊರು ಬಿಡಬೇಕು, ಕಷ್ಟಪಡಬೇಕು, ದೇಹ ದಣಿದಷ್ಟು ಬುದ್ಧಿ ತೇಜ ಆಗ್ತದೆ ಅಂತ ಹೇಳ್ತಾರೆ. ದೇಹ ದಣಿಬೇಕು, ದೇಹನೇ ದಣಿತಾ ಇಲ್ಲ. ಈಗ ನೀವು ಬೆಂಗಳೂರು ಮೈಸೂರೆಲ್ಲ ತಂದೆ ತಮ್ಮಂದರಿಗೆ ಚಿಕ್ಕಪ್ಪ ಅಂತ ಕರಿತೀರ, ಹೌದಾ? ಚಿಕ್ಕಪ್ಪ. ನಮ್ಮ ಕಡೆ ಏನಂತ ಹೇಳಿ ಚಿಕ್ಕಪ್ಪನಿಗೆ ಕಕ್ಕ. ಕಕ್ಕ ಅಂದುಬಿಟ್ರೆ ನಿಮ್ಮ ಮುಖವೇ ಕಕ್ಕ ಬಿಕ್ಕಿ ಆಗಿಬಿಡುತ್ತೆ. ನಾವು ಸರಳವಾಗಿ ಕಕ್ಕ ಅಂತೀವಿ. ಏನು ಕಕ್ಕ, ಏನು ಕಕ್ಕ? ನಾನು ಅದಕ್ಕೆ ಹೇಳ್ತಿರ್ತೀನಿ, ಬೆಂಗಳೂರು ಮೈಸೂರಿನವ್ರು ಚಿಕ್ಕಪ್ಪ ನಮ್ಮ ಕಕ್ಕ, ನಮ್ಮ ಕಕ್ಕ ನಿಮ್ಮ ಚಿಕ್ಕಪ್ಪ. ಹೇಳುವಾಗ ಫೇಸ್ ಎಕ್ಸ್ಪ್ರೆಷನ್ ಮುಖ್ಯ. ಇಲ್ಲೇ 8-10 ವರ್ಷ ಬೆಳೆದಿರ್ತದೆ ಆ ಮಗು. ನಮ್ಮ ಕಡೆ ಬಂದುಬಿಡ್ತು ವಿಜಯಪುರಕ್ಕೆ. ಅವ್ರ ತಂದೆಗೆ 6 ಜನ ತಮ್ಮಂದರು, ಎಲ್ಲರೂ ಆ ಹುಡುಗಿ ಕಕ್ಕ ಅಂದರೆ ಅವರೆಲ್ಲ ಹುಡುಗಿನ ಹೇಳ್ಕೊಳ್ಳೋದು, ನಿನಗೆ ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ. ತಲೆ ಕೆಟ್ಟೋಯ್ತು ಆ ಹುಡುಗಿಗೆ, ಮೈಸೂರು ಹುಡುಗಿಗೆ. ಕಕ್ಕ ಇಷ್ಟ ಅಂತ ಕೇಳೋರು ಇದಾರ ಈ ಭೂಮಿ ಮೇಲೆ? ಹಾಂ, ಪಿಜ್ಜಾ ಇಷ್ಟನೋ ಬರ್ಗರ್ ಇಷ್ಟನೋ ಅಂತ ಕೇಳೋರು ನೋಡಿದ್ದೆ ನಾನು. ತಂದೆ ಮುಂದೆ ಅಪ್ಪ ಡ್ಯಾಡಿ ಏನು ಡ್ಯಾಡಿ ಎಲ್ಲ ಕಕ್ಕ ಇಷ್ಟ ಅಂತ ಕೇಳಿ, ಅಯ್ಯೋ ಹೇಳಬೇಕಮ್ಮ ಯಾವುದಾದ್ರೂ ಒಂದು ಅಂತ ಅವ್ರ ಅಪ್ಪರಿಗೆ ಅವನೋ ಅಂತವನೇ. ತಲೆ ಕೆಟ್ಟೋಯ್ತು ಆ ಹುಡುಗಿಗೆ. 1 ವಾರ ಹೇಗೋ ತಪ್ಪಿಸ್ಕೊಂಡು ಅಡ್ಡಾಡಿದ್ಲು. ಇನ್ನೇನು ರಾತ್ರಿ ಹೊರಡಬೇಕು, ಮೈಸೂರು ಬಸ್ ಬುಕ್ ಆಗಿದೆ. ಅವತ್ತು ಬಿಡಲೇ ಇಲ್ಲ. ಎಲ್ಲ ಕಕ್ಕ ಬಾರಾಗಲಿ, ಇವತ್ತು ನೀನು ಹೇಳಲೇಬೇಕು ಕಣೆ, ನಿನಗೆ ಯಾವ ಕಕ್ಕ ಇಷ್ಟ ಅಂತ ಹೇಳಬೇಕು. ನಾವು 5 ಜನ ಇದ್ದೀವಿ ನಿಮ್ಮ ಅಪ್ಪನಿಗೆ, ನೀವು ಮೈಸೂರು ಬೆಂಗಳೂರಿಗೆ ಭಾವನೆಗಳೇ ಇರಲ್ಲ. ಹಾಂ ಹೇಳೋ ಯಾವ ಕಕ್ಕ ಇಷ್ಟ? ಪಾಪ ತತ್ರ ಬಿತ್ರ ಆಗ್ಬಿಡ್ತಾ ಹುಡುಗಿ. ಹೇಳೋ ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟ? ನನಗೆ ನನ್ನ ಕಕ್ಕನೇ ಇಷ್ಟ ಅಂದ್ಬಿಡ್ತಾ. ಹಾಂ, ಅದಕ್ಕೆ ಮಕ್ಕಳಿಗೆ ಶಬ್ದಗಳನ್ನು ಕಲಿಸ್ಬೇಕಾದಾಗ ಈ ಥರದ ಮೂಲಕ, ಹಾಸ್ಯದ ಮೂಲಕ ಕಲಿಸೋದು ನನ್ನ ಗುರಿಯಾಗಿದೆ ಸ್ನೇಹಿತರೆ. ಇವತ್ತು ಕನ್ನಡ ಭಾಷೆಯನ್ನು ಬೆಳೆಸಿ ಅಂತ ಹೇಳ್ತೀನಿ. ಕನ್ನಡ ಭಾಷೆಯಲ್ಲಿ ಮಾತಾಡಿದ್ರೆ ನಿಮ್ಗೆ ಸ್ವಾತಂತ್ರ್ಯ. ನೀವು ಸ್ವಂತ ಶಬ್ದಗಳನ್ನ ಸೃಷ್ಟಿ ಮಾಡ್ತೀರಾ, ಹೌದಾ? ಈಗ ಸತ್ತ ಅನ್ನಕ್ಕೆ ಇಂಗ್ಲೀಷ್ ಬಳಸಿದ್ರೆ 4 ಬಳಸ್ಬೇಕು ನೀವು. ಡೈಡ್, ಎಕ್ಸ್ಪೈರ್ಡ್, ನೋ ಮೋರ್, ಪಾಸ್ಡ್ ಅವೇ ಮತ್ತು ಡೆಡ್, ಅಷ್ಟೇ. ಇವೇ 5. ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಎಕ್ಸ್ಪೈರ್ಡ್, ಡಿಮೈಸ್, ಈ ಥರ. ಅದೇ ಕನ್ನಡದಲ್ಲಿ ಹೇಳ್ತಾ ಹೋಗಿ ನೀವು. ಸತ್ತ, ಗೊಟಕ್ಕಂದ, ನೆಗೆದು ಬಿದ್ದ, ಡೆಮ್ಮಂದ, ಔಟಾದ, ತೀರ್ಕಂಡ, ಮತ್ತು ನೀವೊಂದು ಹೇಳಿ, ಹೊಗೆ ಹಾಕಿಸ್ಕಂಡ, ಬಿಳಿ ಬಟ್ಟೆ ಹೊತ್ಸ್ಕಂಡ, ನಿಗರ್ಕಂಡ, ಬೇಡಿ. ಹಾಂ ನೋಡಿ, ಅವರೇ ಹುಟ್ಟಿಸಿದ ಶಬ್ದ. ಹಾಂ, ಶೋಕೆ ಸತ್ತದಂತ. ಹಾಂ, ಬಿದಿರು ವಾಹನ ಏರ್ದ, ಹಾರ ಹಾಕಿಸ್ಕಂಡ. ಇವೆಲ್ಲ ಎಲ್ಲಿ ಯಾವ ಡಿಕ್ಷನರಿಲಿ ಇಲ್ಲ. ನಿಮಗೆ ಆ ವ್ಯಕ್ತಿಯ ಬಗ್ಗೆ ಇರೋ ಗೌರವದ ಮೇಲೆ ಶಬ್ದ ಬಳಸ್ತೀರ ನೀವು, ಹೌದಾ? ಮಾತೃಭಾಷೆ ಕೊಡೋ ಸ್ವಾತಂತ್ರ್ಯ ಇದು. ಈಗ ಚರಂಡಿಲಿ ಬಿದ್ದ, ಈಗ ಸ್ವಾಮಿಗಳು ತೀರ್ಕೊಂಡ್ರಪ್ಪ,
ಸ್ವಾಮಿಗಳು ಶಿವಾಧೀನರಾದರು, ಪರಂಧಾಮವನ್ನು ಇದ್ದಿದ್ದರು, ಕೈಲಾಸವಾಸಿಗಳಾದರು, ಸ್ವರ್ಗಸ್ಥರಾದರು ಸ್ವಾಮಿಗಳಿಗೆ. ಅದೇ ಯಾವನೋ ಕುಡಿದು ಚರಂಡಿಲಿ ಬಿದ್ದು ಸತ್ತ ಅಂದರೆ ಸೆಟದ ಬಡ್ಡಿ ಮಗ. ಅದೇ ಸ್ವಾಮಿಗಳಿಗೆ ಸ್ವಾಮಿಗಳು ಸೆಟದು ಹೋದರು ಅನ್ನಲ್ಲ, ಅವರಿಗೆ ಶಬ್ದ. ಯಾಕಂದ್ರೆ ಸ್ಥಾನಕ್ಕೆ ಗೌರವ, ಅವ್ರಿಗೆ ಗೌರವ. ಅಂದರೆ ಮಾತೃಭಾಷೆ ನಿಮಗೆ ಯಾವ ವ್ಯಕ್ತಿಗೆ ಯಾವ ಸಂಬೋಧನೆಯನ್ನು ಮಾಡಬೇಕು ಅನ್ನೋದು ಕಲಿಸ್ತದೆ. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇದು ಗೊತ್ತಿಲ್ಲ, ಎಲ್ರಿಗೂ ಒಂದೇ ಅಂಕಲ್ ಆಂಟಿ ಬಾಯ್ ಹಾಯ್. ಇಲ್ಲಿ ಹಿರಿಯರಿಗೆ ಭೈರಪ್ಪರಿಗೆ ಎಷ್ಟು ಜನ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು. ಈಗ ಆ ಸಂಸ್ಕೃತಿನೇ ಇಲ್ಲ. ನಾನು ಅಬ್ಸರ್ವ್ ಮಾಡಿದೆ, ಅವ್ರ ತಂದೆ ತಾಯಿಗಳೇ ಮಾಡಿದ್ರಾಗಲಿ ಮಕ್ಕಳು ಮಾಡಲಿಲ್ಲ. ತಂದೆ ತಾಯಿಗಳಿಗೆ ಇನ್ನೂ ಆ ಸಂಸ್ಕಾರ, ಅದನ್ನು ಮಕ್ಕಳಿಗೆ ಕಲಿಸ್ಬೇಕು. ಬಾಗೋದ್ರಿಂದ ಬ್ಯಾಕ್ ಪೇನ್ ಬರಲ್ಲ. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ, 8 ಅಂಗಗಳ ನಮಸ್ಕಾರ ಅಂತ ಇರೋದೇ ಅದಕ್ಕೆ. ಮಕ್ಕಳಿಗೆ ಬೇರೆ ಪಕ್ಷಿ ಪ್ರಾಣಿಗಳ ಹೆಸರು ಗೊತ್ತಿಲ್ಲ. ಕಾಗೆ ಗುಬ್ಬೆ ಬಿಟ್ಟರೆ ಬೇರೆ ಪಕ್ಷಿ ನೋಡಿಲ್ಲ. ಪ್ಯಾರೆಟ್ ಇಷ್ಟ, ಕಾಗೆ ಗುಬ್ಬಿ. ಹೌದಾ? ಕಾಗೆ ಗುಬ್ಬಿ, ಕಾಗೆ ಗುಬ್ಬಿ, ಕಾಗೆ ಕಾಗೆನೇ ಹಾಕಿದ್ದಾರೆ. ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ, ಕರೆಕ್ಟ್ ನನ್ನ ಟೈಮ್ ಆಯಿತು. ಕಾಗೆಗೆ ಯಾಕೆ ಪ್ರಾಮುಖ್ಯತೆ? ಕಾಗೆ ಪಿಂಡ ಅಂತಲೇ ಹಾಕಿದೆ. ನಾನೆಲ್ಲೋ ಓದಿದ್ದು, ನಿಮಗೆಲ್ಲ ಗೊತ್ತಿರ್ತದೆ. ಕಾಗೆ ನಿರ್ಮೋಹಿ, ಮೋಹಗಳಿಲ್ಲ. ಕಾಗೆನ ಯಾರೂ ಬಂಧಿಸಲ್ಲ, ಪಂಜರದಲ್ಲಿ ಇಡಲ್ಲ, ಅದನ್ನು ಸಾಕಲ್ಲ. ಅದು ಇಷ್ಟ ಬಂದಲ್ಲಿ ಹಾರಾಡ್ತದೆ, ಇಷ್ಟ ಬಂದು ತಿಂತು. ಹೊಲಸೆ ತಿನ್ನಲಿ, ಅದಕ್ಕೆ ಇಷ್ಟ ಅನ್ನೋದಿದೆ. ಸ್ವತಂತ್ರವಾಗಿರಬೇಕು ಅಂತ ಏನೇ ತಿನ್ನಲಿ ಪರವಾಗಿಲ್ಲ. ನಮ್ಮ ಮನೆ ನೀರು ಕೂಡ ನಾವು ಇರಬೇಕಪ್ಪ ಅಂತಿರ್ತಾರಲ್ಲ, ಅದು ಕಾಗೆಗೆ ಅನ್ವಯಿಸ್ತದೆ. ನಿರ್ಮೋಹಿ ಅದು ಮುಟ್ಟಿದಾಗ ಮಾತ್ರ ನಿಮ್ಮ ಪ್ರೇತಕ್ಕೆ ಮುಕ್ತಿ. ಅದಕ್ಕೆ ಕಾಗೆ ಪಿಂಡ, ಕಾಗೆನೇ ಮುಟ್ಟಬೇಕು. ಹಾಗೇನಾದರೂ ಅವ್ರವ್ರ ಅಂತಸ್ತು ಶ್ರೀಮಂತಿಕೆಗೆ ತಕ್ಕಂತೆ ಪಿಂಡನ ಬೇರೆ ಬೇರೆ ಕಡೆ ಮುಟ್ಸೋ ಹಾಗಿದ್ದಿದ್ರೆ ಶ್ರೀಮಂತರಲ್ಲ. ನಮ್ಮ ತಂದೆದು ಪಿಕಾಕ್ ಪಿಂಡ ಆಯಿತು, ಪ್ಯಾರಟ್ ಪಿಂಡ ಮಾಡಿದ್ವಿ ನಾವು, ಗಿಳಿ ನವಿಲುಗಳಿಂದೆಲ್ಲ ಮಾಡಿಸೋರು. ಹೌದಾ? ಎಲಿಫೆಂಟ್ ಪಿಂಡ ಮಾಡಿದ್ವಮ್ಮ ನಮ್ಮ ಫಾದರ್ದು. ಟೈಗರ್ ಪಿಂಡ ಕೆಲವರಂತೂ. ಹೀಗೆಲ್ಲ ಮಾಡೋರು. ಯಾಕೆ ಆ ಕಾಗೆ ಗುಬ್ಬೆಗಳಿಗೂ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು. ಯಾಕೆ ಅವನು ಮಾಡಿದ್ರು ಹಿರಿಯರು ಅನ್ನೋ ಎಲ್ಲ ವಿಷಯಗಳನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿಳಿಸಿ. ರ್ಯಾಂಕ್ ತೆಗೆದುಕೊಳ್ಳುವ ಯಂತ್ರಗಳನ್ನು ಮಾತ್ರ ಮಾಡಬೇಡಿ ಮಕ್ಕಳನ್ನ. ಬರೀ ರ್ಯಾಂಕ್ ತೆಗೆದುಕೊಳ್ಳೋ ಯಂತ್ರಗಳು, ಏನು ಹೊರಗಿನ ಪ್ರಪಂಚ ಇಲ್ಲ. ಸಾಹಿತ್ಯ ಓದಬಾರ್ದು, ಅದು ಫ್ರೀ ಆಗಿರೋರ ಕೆಲಸ, ಗೌರ್ಮೆಂಟ್ ಜಾಬ್ ಸಿಗದೇ ಇರೋರ ಕೆಲಸ ಅಂತ ಮಾತ್ರ ಅಂದ್ಕೋಬೇಡಿ. ನಾವ್ಯಾರೂ ಗೌರ್ಮೆಂಟ್ ಜಾಬ್ ಇರೋರಲ್ಲ. ಸಾಹಿತ್ಯವನ್ನು ಓದಿಯೇ ಇವತ್ತು ಮೈಸೂರಿನಲ್ಲಿ ಭೈರಪ್ಪನವರಂಥ ಮಹಾನ್ ಸಾಧಕರ ಎದುರಿಗೆ ಮಾತಾಡುವಂಥ ಯೋಗ್ಯತೆ ನನಗೇನಾದರೂ ಬಂದಿದ್ದರೆ ಅದು ಈ ಪ್ರಾಣೇಶ ಯೋಗ್ಯತೆ ಅಲ್ಲ, ಅದು ನಾನು ಓದಿರ್ತಕ್ಕಂಥ ಕನ್ನಡ ಸಾಹಿತ್ಯ ನಂಗೆ ತಂದು ಕೊಟ್ಟಂಥ ಯೋಗ್ಯತೆ ಅಂತ ಮಾತಾಡ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಅವಕಾಶಕ್ಕಾಗಿ ಭೈರಪ್ಪ ಸಾಹಿತ್ಯೋತ್ಸವ ಸಮಿತಿಯ ಎಲ್ಲ ಸ್ನೇಹಿತರಿಗೆ ನಾನು ಋಣಿಯಾಗಿದ್ದೇನೆ. ನನ್ನ ಜೀವನದಲ್ಲಿ ಇದು ಮರೆಯಲಾರ್ದೇನೆ ಅಂತ ಭಾವಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ.